ವಂದನೆಗಳಾಗಲಿ. ವಂದನೆಗಳು. ಸರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶಕ್ಕೆ ನಾವು ಪ್ರವೇಶಿಸುವರಾಗಿರೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ವಂದನೆಗಳು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಅತಿ ಶ್ರೇಷ್ಠವಾದ ಮಾತುಗಳನ್ನು ಧ್ಯಾನಿಸಲು ಕೇಳಲು ನೀವು ಕೊಟ್ಟ ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಹೇಳುವ ನನಗೂ ಕೇಳುತ್ತಿರುವಂತೆ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಕರ್ತನೆ, ಹೇಳುವಂತವನು ನಾನಾಗಿರೋದೆ ನಿಮ್ಮ ಆತ್ಮನ ಮೂಲಕವಾಗಿ ನಮಗೆ ಬೇಕಾಗಿರುವಂತಹ ನಿಮ್ಮ ಮಾತುಗಳನ್ನು ನೀವು ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಿಯರೇ, ಪ್ರತಿದಿನ ಅದ್ಭುತವಾದ ದೇವರ ಪ್ರೀತಿಯನ್ನು ನಾವು ಅರಿತುಕೊಳ್ಳಲು, ಆ ದೇವರ ಮಾತುಗಳನ್ನು ಕೇಳಲು ದೇವರು ಕೃಪೆ ಮಾಡುತ್ತಿದ್ದಾರೆ. ಇದಕ್ಕಾಗಿ ನಾನು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಪ್ರಯಾಸ ಪಡುತ್ತಿರುವಂತ ಪ್ರತಿಯೊಬ್ಬರಿಗೂ, ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ತಪ್ಪದೆ ಪಾಲು ಹೊಂದುತ್ತಿರುವಂತ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದಂತ ಕೃತಜ್ಞತೆಗಳು. ಯಾಕೆಂತಂದ್ರೆ ದೇವರಿಗಾಗಿ ಸಮಯವನ್ನು ಕೊಡುವಂಥದ್ದು, ದೇವರಿಗಾಗಿ ನಮ್ಮನ್ನು ನಾವು ಮೀಸಲಾಗಿ ಸಮರ್ಪಿಸಿಕೊಳ್ಳುವಂಥದ್ದಿದೆ ನೋಡಿ, ಅದು ಬಹಳ 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 ಶ್ರೇಷ್ಠವಾದದ್ದು. ಆ ಶ್ರೇಷ್ಠವಾದ ಭಾಗ್ಯದಲ್ಲಿ ನಾವಿದ್ದೇವೆ. ಆ ಶ್ರೇಷ್ಠವಾದ ಭಾಗ್ಯದಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಗಳು. ಪ್ರಿಯರೇ, ನಮ್ಮ ಜೀವನದಲ್ಲಿ ಏನೇ ನಡೆದರು ವಾಟ್ ಎವರ್, ಅದು ಕೆಲವೊಮ್ಮೆ ನಮಗೆ ಕೆಟ್ಟದಾಗಿ ಕಾಣಬಹುದು, ಕೆಲವೊಮ್ಮೆ ನಮ್ಮ ದೃಷ್ಟಿಗೆ ಅದು ಒಳ್ಳೆಯದಾಗಿ ಕಾಣಬಹುದು. ಯಾವುದೇ ನಡೆದರು, ಹೇಗೆ ನಡೆದರು, ಪ್ರತಿ ವಿಷಯದಲ್ಲೂ ನಾವು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವುದನ್ನ ನಾವು ಮರಿಬಾರದು. ದೇವರೇ, ಇಂಥ ಪರಿಸ್ಥಿತಿ ನನ್ನ ಜೀವನದಲ್ಲಿ ಕೊಟ್ಟಿದೀಯಾ, ನನಗೆ ವಂದನೆಗಳು. ದೇವರೇ, ನನ್ನ ಜೀವನದಲ್ಲಿ ಸಂಕಟ ಬಂದಿದೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ಮಾರ್ಗ ತೋರಿಸು. ದೇವರೇ, ಸಂತೋಷವನ್ನು ನನ್ನ ಜೀವನದಲ್ಲಿ ಕೊಟ್ಟಿದೀಯಾ, ಈ ಸಂತೋಷಕ್ಕೆ ಕಾರಣ ನೀನೇನಾಗಿದೆಯಾ, ನನಗೆ ವಂದನೆಗಳು. ಈ ರೀತಿ ಪ್ರತಿ ವಿಷಯದಲ್ಲೂ ನಾವು ದೇವರ ಮೇಲೆ ಆಧಾರಗೊಳ್ಳುವಂಥದ್ದನ್ನ ನಾವು ಮರೆಯಬಾರ್ದು. ದೇವರ ಮೇಲೆ ಆಧಾರ ಪಡುವಂಥದ್ದು, ದೇವರನ್ನು ಪ್ರೀತಿಸುವಂಥದ್ದು, ದೇವರನ್ನು ನಿರೀಕ್ಷಿಸುವಂಥದ್ದು. ಯಾಕೆ ನಾವು ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕಂತಂದ್ರೆ ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕು. ದೇವರನ್ನು ಬಿಟ್ಟರೆ ಬೇರೆನ್ಯಾರನ್ನು ಆಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕಾ? ಹೌದು, ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕು. ಈ ಮಾತು ಬಹಳ ಪ್ರಾಮುಖ್ಯ. ದೇವರನ್ನು ಆಧಾರ ಮಾಡಿಕೊಳ್ಳಬೇಕಲ್ಲ, ದೇವರನ್ನೇ ಆಧಾರ ಮಾಡಿಕೊಳ್ಬೇಕು. ಎರಡಕ್ಕೂ ಬಹಳ ವ್ಯತ್ಯಾಸವಿದೆ. ಯೇಸುಕ್ರಿಸ್ತರವರು ನಾನೇ ಮಾರ್ಗವು, ಸತ್ಯವು, ಜೀವವು ಎಂದು ಹೇಳಿದರ ಹೊರತು ನಾನೂ ಮಾರ್ಗವು ಅಂತ ಹೇಳಿಲ್ಲ. ನಾನೂ ಮಾರ್ಗವು ಅಂತ ಹೇಳಿದಿದ್ರೆ ಅದರ ಅರ್ಥ ಬೇರೆ ಬರ್ತಿತ್ತು. ಅಂದ್ರೆ ಎಲ್ಲಾ ಮಾರ್ಗಗಳಿದಾವೆ, ಆ ಮಾರ್ಗಗಳಲ್ಲಿ ನನ್ನದೂ ಒಂದು ಮಾರ್ಗ ಎನ್ನುವ ಉದ್ದೇಶದಲ್ಲಿ ಹೇಳಿರಬಹುದು. ಆದ್ರೆ ನಾನು ಮಾರ್ಗ ಅಂತ ಹೇಳಿಲ್ಲ, ನಾನೇ ಮಾರ್ಗ. ಅಂದ್ರೆ ಒನ್ ಅಂಡ್ ಓನ್ಲಿ, ನಾನು ಬಿಟ್ರೆ ಬೇರೆ ಇನ್ಯಾರು ಇಲ್ಲ ಎಂಬುದಾಗಿ. ಹಾಗೆ ನಾವು ಆಧಾರ ಪಡಬೇಕಾಗಿರುವಂತದ್ದು ಕೂಡ ದೇವರ ಮೇಲೆ ಬಿಟ್ಟರೆ ಬೇರೆ ಯಾರ ಮೇಲೂ ಅಲ್ಲ, ದೇವರೇ. ಹಾಗಾಗಿ ಸತ್ಯವೇದದಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನ ನಾವು ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7ನೇ ವಚನ, 8ನೇ ವಚನ, 9ನೇ ವಚನ. 7, 8, 9 ವಚನಗಳನ್ನ ಓದೋಣ.
ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸುವೆನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಥ್ಯಾಂಕ್ ಯು ಸಿಸ್ಟರ್. ಹಾಗೆ 30ನೇ ಅಧ್ಯಾಯ 1ನೇ ವಚನ ನಾವು ಓದೋಣ. 30ನೇ ಅಧ್ಯಾಯ 1ನೇ ವಚನ. ದೈವೋಕ್ತಿ ಯಾಕೆ ಎಂಬವನ ಮಗನಾದ ಆಗೋರನ ಮಾತುಗಳು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಈ ಅಧ್ಯಾಯ ಅಥವಾ ಈ ಮಾತುಗಳು ಸೊಲೊಮೋನನದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜ್ಞಾನೋಕ್ತಿಗಳು ಬರೆದಿರುವಂತದ್ದು ಸೊಲೊಮೋನನ್ ಎಂಬುದಾಗಿ ನಾವು ಹೇಳ್ತೇವೆ. ಕೀರ್ತನೆಗಳು ಬರೆದಿರುವಂತದ್ದು ದಾವೀದನ್ ಎಂಬುದಾಗಿ ನಾವು ಹೇಳ್ತೇವೆ. ನಿಜಕ್ಕೂ ಕೀರ್ತನೆಗಳಲ್ಲಿ ದಾವೀದನ ಕೀರ್ತನೆಗಳ ಜೊತೆಗೆ ಇನ್ನು ಅನೇಕ ಭಕ್ತರ ಕೀರ್ತನೆಗಳು ಕೂಡ ಇರ್ತವೆ. ಹಾಗೆಯೇ ಜ್ಞಾನೋಕ್ತಿಗಳ ಪುಸ್ತಕ ಹೌದು ಜ್ಞಾನಿಯಾಗಿರುವಂತ ಸೊಲೊಮೋನನು ಬರೆದಿದ್ದಾಗಿಯೂ ಈ 30ನೇ ಅಧ್ಯಾಯದಲ್ಲಿರುವಂತ ಈ ಮಾತುಗಳು ಮಾತ್ರ ಸೊಲೊಮೋನನದಲ್ಲ. ಯಾರದು? ದೈವೋಕ್ತಿ. ಯಾಕೆ ಎಂಬವನ ಮಗನಾದ ಆಗೂರನ ಮಾತುಗಳು. ಇವನು ಇತಿಯೇಲನಿಗೂ ಉಕ್ಕಾಲನಿಗೂ ಹೀಗೆ ಹೇಳಿದನು. ಸೊ ಆಗೂರನೆನ್ನುವಂತ ಒಂದು ವ್ಯಕ್ತಿ ಇತಿಯೇಲನಿಗೂ ಉಕ್ಕಾಲನಿಗೂ ಇಬ್ಬರು ವ್ಯಕ್ತಿಗಳಿಗೆ ಹೇಳುತ್ತಿರುವಂತ ಮಾತುಗಳು ಅಥವಾ ಅವರೊಂದಿಗೆ ಹೇಳುತ್ತಿರುವಂತ ಸಂದೇಶ ಏನಾದ್ರು ವಾಟ್ ಎವರ್. ಆದ್ರೆ ಸೊಲೊಮೋನನದಲ್ಲ ಇದು, ಆಗೂರನ ಮಾತುಗಳು. ದಯವಿಟ್ಟು ಈ ವಿಷಯ ನಮ್ಮ ನೆನಪಿನಲ್ಲಿರಬೇಕೆಂಬುದಾಗಿ ಈ ವಚನವನ್ನ ನಾನು ಓದಿಸಿದೆ. ಈಗ ಮತ್ತೆ ಬರೋಣ 7, 8, 9ನೇ ವಚನಕ್ಕೆ. 7ನೇ ವಚನ, ನಿನ್ನಿಂದ 2 ವರಗಳನ್ನ ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ಆಗೂರನಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಆಗೂರನು ದೇವರ ಹತ್ರ ವಿಜ್ಞಾಪನೆ ಮಾಡ್ತಿದ್ದಾನೆ. ಏನಂತ ವಿಜ್ಞಾಪನೆ, ಏನಂತ ಪ್ರಾರ್ಥನೆ ಅಂತಂದ್ರೆ, ದೇವರೇ ನನಗೆ 2 ವರಗಳು ಬೇಕು, ನಿನ್ನಿಂದ ನನಗೆ 2 ವರಗಳು ಬೇಕು. ವೆರಿ ಗುಡ್. ದೇವರ ವರಗಳನ್ನ ಕೊಡ್ತಾರ? ಎಸ್, ಕೊಡ್ತಾರೆ. ನಿನ್ನಿಂದ ನನಗೆ 2 ವರಗಳನ್ನ ಬೇಕು, ಇಲ್ಲ ಎಂಬುದಾಗಿ ಹೇಳ್ಬೇಡ, ಆಗಲ್ಲ ಎಂಬುದಾಗಿ ಹೇಳ್ಬೇಡ, ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಹೇಳಬೇಡ. ನಿನ್ನಿಂದ ನನಗೆ 2 ವರಗಳು ಹೇಗಾದ್ರೂ ಬೇಕು. ಅದಕ್ಕೆ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾನೆ ನೋಡಿ. ಟೈಮ್ ಲೈನ್ ಏನ? ಟೈಮ್ ಲೈನು, ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನಾನು ಸಾಯುವುದರೊಳಗಾಗಿ. ಪ್ರಿಯರೇ, ನಾವು ಯಾವುದೇ ಕೆಲಸ ಮಾಡಿದಾಗ್ಯೋ ಅಥವಾ ನಾವು ಯಾವುದೇ ನಿರ್ಣಯಗಳನ್ನ ತೆಗೆದುಕೊಂಡಾಗ್ಯೋ ಅದಕ್ಕೆ ಒಂದು ಟೈಮ್ ಲೈನ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಟೈಮ್ ಯಾಕೆ ಅಂತಂದ್ರೆ, ಆ ಟೈಮ್ ನಮ್ಮ ಲಾಸ್ಟ್ ಡೇಟ್ ಅಥವಾ ಡೆಡ್ ಎಂಡ್ ಅಥವಾ ಒಂದು ಕೊನೆ ಇಲ್ಲ ಅಂತಂದ್ರೆ ನಾವು ಯಾವತ್ತಿಗೂ ಆ ಕೆಲಸವನ್ನ ಮುಗಿಸ್ಲಿಕ್ಕೆ ಆಗಲ್ಲ. ನಮ್ಮ ವೈಯಕ್ತಿಕವಾದಂತ ಜೀವನದಲ್ಲಿ ಆಗಿರ್ಬೋದು, ಆತ್ಮೀಯವಾದಂತ ಜೀವನದಲ್ಲಿ ಆಗಿರ್ಬೋದು, ನಮಗೆ ಒಂದು ಟೈಮ್ ಲೈನ್ ಅನ್ನೋದಿರಬೇಕು. ನಮಗೆ ಒಂದು ಟೈಮ್ ಎಂಡಿಂಗ್ ಟೈಮ್ ಅನ್ನೋದಿರ್ಬೇಕು. ಅದ್ರೊಳಗೆ ನಾವು ಈ ಎಲ್ಲಾ ಕೆಲಸಗಳನ್ನ ಮಾಡಿಕೊಳ್ಳೋರಾಗಿರಬೇಕು. ಆದ್ರೆ ಆಗೂರನಿಗೆ ಆ ಕಾಮನ್ ಸೆನ್ಸ್ ಇದೆ. ತುಂಬಾ ಜನ ನಾವು ಕೆಲಸಗಳನ್ನ ಶುರು ಮಾಡ್ತೇವೆ, ಶುರು ಮಾಡಿದ ನಂತರ ಯಾವಾಗ ಮುಗಿಸ್ಬೇಕೋ ನಮಗೆ ಗೊತ್ತಾಗಲ್ಲ, ಯಾವಾಗ ಮುಗಿಸಬೇಕೋ ನಮಗೆ ಗೊತ್ತಾಗಲ್ಲ. ಆ ಕೆಲಸ ಹೋಗ್ತಾನೆ ಇರುತ್ತೆ ಜೀವನ ಪೂರ್ತಿ. ಯಾಕಂತಂದ್ರೆ ನಾವ್ ಅದನ್ನ ಶುರು ಮಾಡ್ಬೇಕಾದ್ರೆ ಒಂದು ಪ್ರಣಾಳಿಕೆ ಹಾಕೊಂಡಿಲ್ಲ. ನಾನು ಇಷ್ಟರೊಳಗಡೆ ಮುಗಿಸ್ಬೇಕು, ಇಷ್ಟರೊಳಗಡೆ ಈ ಕೆಲಸಗಳನ್ನ ನಾನು ಪೂರೈಸಬೇಕೆಂಬಂತ ಒಂದು ಪ್ಲಾನ್, ಒಂದು ಪ್ರಣಾಳಿಕೆ ನಮ್ಮಲ್ಲಿ ಇರಲ್ಲ. ಸೊ ಆಗೂರನಿಗೆ ದೇವರ ಹತ್ರ ಕೇಳಬೇಕಾದ್ರೆ ಒಂದು ಪ್ರಣಾಳಿಕೆ ಉಳ್ಳವನಾಗಿ ಕೇಳ್ತಿದ್ದಾನೆ. ದೇವರೇ, ನಿನ್ನಿಂದ ನನಗೆ 2 ವರಗಳು ಬೇಕು, 2 ವರಗಳು ಬೇಕು. ಈ 2 ವರಗಳನ್ನು ಕೂಡ ಅನುಗ್ರಹಿಸುವುದಿಲ್ಲ ಅಂತ ಹೇಳಬೇಡ, ಅನುಗ್ರಹಿಸದಿರಬೇಡ. ನಿನ್ನನ್ನು ಕೊಡ್ಲೇಬೇಕು ದೇವರ, ಖಂಡಿತ. ಅದು ಯಾವಾಗ? ನಾನು ಸಾಯುವುದರೊಳಗೆ ನಾನು ನೋಡಬೇಕು. ಸಾಯುವುದರೊಳಗೆ ನೋಡಬೇಕೆಂಬಂತ ವರಗಳನ್ನ ದೇವರಿಂದ ಕೇಳ್ತಿದ್ದಾನೆ ಅಂತಂದ್ರೆ ಎಂತಹ ವರವಾಗಿರ್ಬೋದು ಅದು. ಸಾಯುವುದರೊಳಗೆ ದೇವರಿಂದ ವರಗಳನ್ನ ಕೇಳ್ತಿದ್ದಾನೆ, ಅದು ಕಂಡೀಷನ್ ಇಟ್ಟು ಕೇಳ್ತಿದ್ದಾನೆ ಅಂತಂದ್ರೆ ಎಂಥ ವರಗಳಾಗಿರಬಹುದು, ಎಂಥ ವರಗಳಾಗಿರಬಹುದು ಅಂದ್ರೆ
ಸೊಲೊಮೋನನು ನಿರ್ಮಿಸಿರುವಂತ ಆ ಒಂದು ಬಂಗಾರದ ದೇವಾಲಯವೇನಾದ್ರೂ ಇದೆಯಲ್ಲ, ಅಂತದೊಂದು ಚಿಕ್ಕದು ಮನೆ ಮಾಡ್ಕೊಳಕ್ ಹೇಳ್ತಿದಾನ? ಅಂದ್ರೆ ಮನೆ ತುಂಬಾ ಬಂಗಾರ, ಮನೆ ಬಂಗಾರದಿಂದ ಮಾಡಲ್ಪಟ್ಟಿರುವಂತ ಮನೆಯನ್ನದೇ ಏನಾದ್ರು ಕೇಳ್ತಿದಾನ? ಎಂತದನ್ನ ಕೇಳ್ತಿದ್ದಾನೆ? ಏನ್ ಕೇಳ್ತಿದ್ದಾನೆ ದೇವರನ್ನ? ಏನಾ ವರಗಳು, ಏನೋ ವಿಷಯ ಅಂತಂದ್ರೆ 8ನೇ ವರ್ಷಕ್ಕೆ ಬರುವಷ್ಟರಲ್ಲಿ ಮೊದಲನೇದೇನಂತಂದ್ರೆ, ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಕಪಟ, ಸುಳ್ಳು ಮಾತು. ಸುಳ್ಳು ಮಾತು ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ಸುಳ್ಳು ಮಾತು ನಮ್ಮೆಲ್ಲರಿಗೂ ಗೊತ್ತು. ಕೆಲವೊಮ್ಮೆ ನಾವು ಕೂಡ ಸುಳ್ಳು ಮಾತು ಮಾತಾಡ್ತಿರ್ತೇವೆ, ಸುಳ್ಳು ಸಾಕ್ಷಿ ಹೇಳ್ತಿರ್ತೇವೆ. ಸುಳ್ಳು ತುಟಿಗಳು ಯೆಹೋವನಿಗೆ ಅಸಹ್ಯವು. ನಮಗೆ ಗೊತ್ತಿದ್ದರೂ ಕೂಡ ನಾವು ಸುಳ್ಳು ಮಾತನಾಡ್ತೇವೆ. ಹಾಗಾಗಿ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ನನ್ನಲ್ಲಿ ಕಪಟ ಇರಬಾರದು, ಸುಳ್ಳು ಮಾತುಗಳು ಕೂಡ ನನ್ನಲ್ಲಿ ಇರಬಾರದು. ನನ್ನ ನಾಲಿಗೆ ಸ್ವಚ್ಛವಾಗಿರಬೇಕು, ನನ್ನ ಬಾಯಿ ಸ್ವಚ್ಛವಾಗಿರಬೇಕು. ತೆಲುಗಲ್ಲಿ ಒಂದು ಗಾದೆ ಅಂತಾರಲ್ಲ, ಸಾಮೆತ ಅಂತಾರೆ. ಏನಂತಾರೆ ಅಂತಂದ್ರೆ, నోరు బాగుంటే ఊరు బాగుంటుంది ಅಂತ. నోరు బాగుంటే ಊರು ಬಾಗುಂಟು. ಅರ್ಥ ಏನಂತಂದ್ರೆ, ನಿನ್ನ ಬಾಯಿ ಚೆನ್ನಾಗಿದೆ ಅಂತ ಅಂದ್ಕೋ, ಊರು ಚೆನ್ನಾಗಿರುತ್ತೆ. ನಿನ್ನ ಬಾಯಿ ಹಾಳಾದಂತ ಬಾಯಿ, ಯಾರ ಹತ್ರ ಹೋದ್ರು ಕೂಡ ಎಗರಾಡೋದೇ ನಿನ್ ಕೆಲ್ಸ ಅಂತಂದ್ರೆ ಊರು ಕೂಡ ಚೆನ್ನಾಗಿರಲ್ಲ. ಅಂತಂದ್ರೆ ನಿನ್ನ ಬಾಯಿ ನಿನ್ನನ್ನ ಡಿಸೈಡ್ ಮಾಡುತ್ತೆ ನೀನ್ ಒಳ್ಳೆಯವನ ಕೆಟ್ಟವನ ಅಂತ. ನಿನ್ನ ಮಾತು ನಿನ್ನನ್ನ ಡಿಸೈಡ್ ಮಾಡುತ್ತೆ ನೀನ್ ಎಂಥವನೆನ್ನುವಂಥದ್ದು. ಅದಕ್ಕೆ ನನ್ನಿಂದ ಕಪಟವನ್ನು ತೆಗೆದುಹಾಕು, ಸುಳ್ಳು ಮಾತನ್ನು ತೆಗೆದುಹಾಕು. ಇವೆರಡು ಇದ್ದರೆ ನಾನು ಕೆಟ್ಟವನಾಗ್ಬಿಡ್ತೇನೆ. ಇವೆರಡು ನನ್ನಲ್ಲಿರಬಾರದು. ಸುಳ್ಳು ಮಾತುಗಳು ನನ್ನಲ್ಲಿರಬಾರದು. ಯಾಕಂತಂದ್ರೆ ಸುಳ್ಳು ಮಾತುಗಳು ನಿನಗೆ ಅಸಹ್ಯ. ಯಾಕಂತಂದ್ರೆ ಸುಳ್ಳೆನ್ನುವಂಥದ್ದು ಎಂತದ್ದು ಗೊತ್ತಾ ಪ್ರಿಯರೇ? ಭಯಂಕರವಾದಂತ ರೋಗ ಇದ್ದ ಹಾಗೆ. ಭಯಂಕರವಾದಂತ ರೋಗ ಹೇಗೆ ಅಂತಂದ್ರೆ, ಒಂದು ಸುಳ್ಳು ಹೇಳಿದ್ದೇವೆ ಅಂತ ಅಂದ್ಕೊಳ್ಳಿ, ಶುರು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಆ ಸುಳ್ಳನ್ನ ಬಚ್ಚಡಕ್ಕೆ ಮತ್ತೊಂದು, ಈ ಸುಳ್ಳನ್ನ ಬಚ್ಚಡಕ್ಕೆ ಇನ್ನೊಂದು, ಈ ರೀತಿ ಒಂದು ಸುಳ್ಳಿಂದ ಪ್ರಾರಂಭವಾದಂತದ್ದು ದೊಡ್ಡ ಸುಳ್ಳು ಹೇಳುವಂತ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಸುಳ್ಳು ಹೇಳ್ಬೇಕಾದ್ರೆ ಒಂದ್ಸತಿ ಯೋಚನೆ ಮಾಡಿ. ಬಾಯಿ ತರದು ಏನಾದ್ರು ಉತ್ತರ ಕೊಡ್ಬೇಕಂತಂದ್ರೆ ಒಂದ್ಸತಿ ಯೋಚನೆ ಮಾಡಿ, ಅದು ನಾನು ಕೊಡ್ತಿರುವಂತದ್ದು ಸರಿನಾ, ನಾನು ಮಾಡ್ತಿರುವಂತದ್ದು ಸರಿನಾ ಅಲ್ವಾ ಎಂಬುದಾಗಿ. ಯಾಕಂತಂದ್ರೆ ದೇವರಿಗೆ ಸುಳ್ಳು ತುಟಿಗಳು ಅಸಹ್ಯ. ಹಿ ಹೇಟ್ಸ್ ಇಟ್. ಅಸಹ್ಯ. ನಮಗೂ ಕೂಡ ಕೆಲವೊಂದು ಅಸಹ್ಯ. ಏನ್ ಅಸಹ್ಯ? ಮನೆಯಲ್ಲಿ ಅಣ್ಣ ಕೊಳ್ತೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ರೈಸ್ ತಿಂತೀವ, ಅದನ್ನ ತಿನ್ನಲ್ಲ. ಸಾಂಬಾರ್ ಹಾಳಾಗ್ಬಿಟ್ಟಿದೆ, ತಿಂತೀವ? ಅಸಹ್ಯ. ಅದು ನಮ್ಗೆ ಬಿಸಾಡ್ತೇವೆ. ಮನೆಯಲ್ಲಿರಬಾರ್ದು, ನಮ್ಮ ಸುತ್ತಲಿರಬಾರ್ದು, ಅದ್ರ ವಾಸನೆನೂ ಕೂಡ ನಮ್ಗೆ ಇಷ್ಟ ಆಗಲ್ಲ, ಬಿಸಾಡ್ತೇವೆ. ದೇವರಿಗೆ ಅಸಹ್ಯ ಸುಳ್ಳು ತುಟಿಗಳು. ದೇವರಿಗೆ ಇಷ್ಟ ಇಲ್ಲದೆ ಇರುವಂತದ್ದು, ದೇವರ ಅಸಹ್ಯ ಪಡುವಂತ ವಿಷಯಗಳಲ್ಲಿ ಸುಳ್ಳು ಒಂದು ಪ್ರಿಯರೇ. ಕಪಟ ಕೂಡ ನಮ್ಮಲ್ಲಿರಬಾರದು. ಕಪಟ, ವಂಚನೆ, ಹೊಟ್ಟೆ ಕಿಚ್ಚು, ಇವೆಲ್ಲ ಕೂಡ ಏನೋ ಗೊತ್ತಾ ಪ್ರಿಯರೇ? ಇಂಟರ್ಲಿಂಕ್ ಆಗಿರುವಂತದ್ದು ಇವೆಲ್ಲ. ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು ಇವೆಲ್ಲ. ಅವನು ಬೆಳೀತಿದ್ದಾನೆ, ಅವನ ನೋಡಿ ನಾವು ಸಹಿಸ್ಕೊಳ್ಳಿಕ್ಕಾಗಲ್ಲ. ಒಬ್ಬನು ಉದ್ಧಾರ ಆಗ್ತಿದ್ದಾನೆ, ಅವನ ನೋಡಿ ನಾವು ತಡ್ಕೊಳ್ಲಿಕ್ಕಾಗಲ್ಲ. ಊಟ ಹೋಗಲ್ಲ ಕೆಲವೊಬ್ರಿಗಾದ್ರೆ, ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕಾಗಲ್ಲ, ಬೇರೆಯವರು ಉದ್ಧಾರ ಆಗ್ತಿದ್ದಾರೆ ಅಂತಂದ್ರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿರಬಾರದು. ಒಬ್ಬನು ಉನ್ನತವಾಗಿ ಬೆಳೀತಿದಾನ, ದೇವರೇ ಸ್ತೋತ್ರ, ನಿನ್ನಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ, ನಿನ್ನ ಅರ್ಥಿಕೊಳ್ಳುವಂತೆ ಕೃಪೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ಅದನ್ನೇ ತಿಳಿ ಹೇಳಿದ್ದಾರೆ. ನಿನ್ನ ಶತ್ರುಗಳು ಯಾರಾದ್ರೂ ಇದ್ದರೆ ಶತ್ರುಗಳಿಗೋಸ್ಕರ ಏನ್ ಮಾಡಿ? ಶತ್ರುಗಳಿಗೋಸ್ಕರವೇ ಪ್ರಾರ್ಥನೆ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರೆ, ಒಬ್ಬನು ಮಿತ್ರನು ಅವನು ಬೆಳೀತಿದ್ದಾನೆ, ಉದ್ಧಾರ ಆಗ್ತಿದ್ದಾನೆ, ಅಂತವನಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದ? ಅಂತವನಿಗೋಸ್ಕರ ದೇವರ ಹತ್ರ ವಿಜ್ಞಾಪನೆ ಮಾಡಬಾರ್ದ? ನಿನಗೆ ಕೇಡು ಬಯಸುವವರನ್ನು ಕೂಡ ನೀನು ಆಶೀರ್ವದಿಸು. ಒಂದು ಕೆನ್ನೆ ಕೊಡರೆ ಮತ್ತೊಂದು ಕೆನ್ನೆ. ಇದು ಕ್ರಿಸ್ಟಿಯಾನಿಟಿ ಅಂತಂದ್ರೆ. ಆದ್ರೆ ಕ್ರಿಸ್ಟಿಯಾನಿಟಿಯಲ್ಲಿರುವಂತ ಮಾರಲ್ಸ್ ಕೆಲವರಿಗೆ ಅರ್ಥ ಆಗಿಲ್ಲ, ಕೆಲವರಿಗೆ ಅನ್ನೋದಕ್ಕಿಂತ ಅನೇಕರಿಗೆ ಅರ್ಥ ಆಗಿಲ್ಲ ಪ್ರಿಯ. ಆಗೂರನಿಗೆ ದೇವರ ವಿಷಯದಲ್ಲಿರುವಂತ ಕ್ಲಾರಿಟಿ ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಆಗೂರನಿಗೆ ದೇವರ ವಿಷಯದಲ್ಲಿರುವಂತ ಕ್ಲಾರಿಟಿ ಹೇಗಿದೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರೇ, ನಿನ್ನಿಂದ ನನಗೆ 2 ವರಗಳು ಬೇಕು. ಆ 2 ವರಗಳು ಕೂಡ ನನ್ನ ಸಾಯೋದ್ರೊಳಗಾಗಿ ನೀನು ಮಾಡಬೇಕು. ಮಾಡಲ್ಲ ಅಂತ ನೀನು ಹೇಳಬಾರದು, ಕೊಡಲ್ಲ ಅಂತ ನೀನು ಹೇಳಬಾರದು. ದೇವರ ಹತ್ರ ಯಾವಾಗಾದ್ರೂ ಈ ತರ ಪ್ರಾರ್ಥನೆ ಮಾಡಿದೇವ ಪ್ರಿಯರೇ? ದೇವರ ಹತ್ರ ಯಾವತ್ತಾದ್ರೂ ಈ ತರ ಪ್ರಾರ್ಥನೆ ಮಾಡಿದೇವ? ದೇವರೇ, ನೀನ್ ನನ್ ಮಾಡ್ಲೇಬೇಕು, ನೀನ್ ನನಗೆ ಕೊಡ್ಲೇಬೇಕು. ನೀನ್ ಕೊಡದೇ ಇದ್ರೆ ಇನ್ಯಾರು? ನೀನ್ ಮಾಡದೇ ಇದ್ರೆ ಇನ್ಯಾರು? ನೀನು ಮಾತನಾಡದೇ ಇದ್ರೆ ಇನ್ಯಾರು? ಈ ರೀತಿ ಯಾವತ್ತಾದ್ರೂ ದೇವರ ಹತ್ರ ಕೇಳಿದೇವ, ಮಾತನಾಡಿದೇವ ನಾವು? ಅಂತ ಅನುಭವಗಳು ನಮ್ಗೇನಾದ್ರು ಇದಾವ?
ದೇವರ ಮುಂದೆ ಪ್ರಾರ್ಥನೆ, ದೇವರೇ ನಿನಗೆ ಸ್ತೋತ್ರ, ಇದು ಮಾಡಿದೆ, ದೇವರೇ ನಿನಗೆ ಸ್ತೋತ್ರ, ಅದು ಮಾಡಿದೆ, ದೇವರೇ ನಿನಗೆ ಸ್ತೋತ್ರ, ಅಂತದನ್ನ ಮಾಡು, ಇಂಥದನ್ನ ಮಾಡು, ಆಮೇನ್. ಇಷ್ಟರ ಪ್ರಾರ್ಥನೆ. ನೋಡಿ ಪ್ರೇರೆ, 10 ಜನರ ಮುಂದೆ ಮಾಡುವಂತ ಪ್ರಾರ್ಥನೆ ಒಂದಾದ್ರೆ, ವೈಯಕ್ತಿಕವಾಗಿ ಮಾಡುವಂತ ಪ್ರಾರ್ಥನೆಗಳು ಒಂದು. ಇವಾಗ ಆಗೋರನ ಮಾಡುತ್ತಿರುವಂತ ಪ್ರಾರ್ಥನೆ ಸಮಾಜದ ಮುಂದೆ ಮಾಡುತ್ತಿರುವಂತ ಪ್ರಾರ್ಥನೆ ಅಲ್ಲ, ವ್ಯಕ್ತಿಗತವಾಗಿ ತನ್ನ ಪರ್ಸನಲ್ ಪ್ರೇಯರ್ ಅಲ್ಲಿ, ತನ್ನ ಮಂಚದ ಬಳಿಯಲ್ಲಿ ಮೊಣಕಾಲು ಹಾಕಿ ದೇವರ ಹತ್ರ ಮಾಡುತ್ತಿರುವಂತ ಪ್ರಾರ್ಥನೆ ಇದು. ದೇವರೇ, ನಿನ್ನಿಂದ ನನಗೆ ವರಗಳು ಬೇಕು, ನಿನ್ನಿಂದ ನನಗೆ ವರಗಳು ಬೇಕೇ ಬೇಕು. ಇಲ್ಲ ಅಂತ ನೀನ್ ದಯವಿಟ್ಟು ಹೇಳಬೇಡ, ಮಾಡಲ್ಲ ಅಂತ ನೀನ್ ಹೇಳಬೇಡ. ನೀನು ಮಾಡಿಲ್ಲ ಅಂತಂದ್ರೆ ಇನ್ಯಾರು ಮಾಡ್ತಾರೆ, ನೀನ್ ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಕೊಡು ದೇವ್ರೆ, ಮಾಡು ದೇವ್ರೆ. ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನಿನ್ನನ್ನೇ ಕಾದುಕೊಂಡಿದ್ದೇನೆ. ಹೇಗಾದರೆ ಒಂದು ತಂದೆಯ ಕೈಗಳನ್ನ ಮಕ್ಕಳು ಕಾಯ್ತಿರ್ತಾರೋ, ನಿನ್ನನ್ನು ಕೂಡ ನಾನು ಹಾಗೆ ಕಾಯ್ತಿದ್ದೇನೆ. ದೇವರೇ, ಸಹಾಯ ಮಾಡು, ಬಲಪಡಿಸು, ಕೈ ಬಿಡಬೇಡ, ತೊರೆಯಬೇಡ. ಯಾವತ್ತಾದ್ರೂ ಇಂಥ ಪ್ರಾರ್ಥನೆಯ ಅನುಭವ ನಮಗಿದೆಯಾ? ದೇವರನ್ನ ಹೇಗೆ ಪ್ರಾರ್ಥಿಸಬೇಕು ಗೊತ್ತಾ? ಹೀಗೆ, ದೇವರೇ ನೀನ್ ನನಗ್ ಮಾಡ್ಬೇಕು, ದೇವರೇ ನೀನ್ ನನಗ್ ಮಾಡ್ಬೇಕು. ಪ್ರೇರೆ, ನನಗ್ ಗೊತ್ತಿರುವಂತ ಒಬ್ರು ಸಹೋದರರಿದ್ದಾರೆ. ಅವಣ್ಣ ಫೋನ್ ಮಾಡ್ತಿರ್ತಾರೆ ಅವಾಗ ಅನ್ನೋದಕ್ಕಿಂತ ರೆಗ್ಯುಲರ್ ಆಗಿ ಫೋನ್ ಮಾಡ್ತಿರ್ತಾರೆ. ಫೋನ್ ಮಾಡ್ತಿರ್ಬೇಕಾದ್ರೆ ಅವಣ್ಣ ಕೆಲವೊಂದು ಹೇಳ್ತಿರ್ತಾರೆ, ಅಣ್ಣ ಹೀಗ್ ಮಾಡ್ಬೇಕಣ್ಣ ದೇವ್ರಿಗೋಸ್ಕರ, ಹಾಗ್ ಮಾಡ್ಬೇಕು, ಇಂತ ಕ್ಯಾಮ್ರಾ ತಗೋಬೇಕು, ಇಂತ PA ಸಿಸ್ಟಮ್ ಅಂದ್ರೆ ಆಡಿಯೋ ಸಿಸ್ಟಮ್ಸ್ ತಗೋಬೇಕು, ಹೀಗ್ ಮಾಡ್ಬೇಕು, ಸ್ಟುಡಿಯೋ ಬಿಲ್ಡ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೇನೋ ಹೇಳ್ತಿರ್ತಾರೆ. ಕೆಲವೊಂದ್ಸತಿ ನನಗೆ ಅದು ಅರ್ಥ ಆಗಲ್ಲ. ಹೆಂಗ್ ಹೇಳ್ತಾರೆ ಅಂತಂದ್ರೆ, ಯಾವ ಲೆವೆಲ್ಗೆ ಹೇಳ್ತಾರೆ ಅಂತಂದ್ರೆ, ನಮ್ಮಿಂದ ಆಗಲ್ಲ ಆ ಕೆಲ್ಸಗಳು, ನಮ್ಮಿಂದ ನಿಜವಾಗ್ಲೂ ಆಗಲ್ಲ. ಅವ್ರು ಹೇಳೋ ಎಲ್ಲಾ ಕಥೆಗಳು ಹೆಂಗಿರ್ತವೆ ಗೊತ್ತಾ ಪ್ರಿಯರೇ? ದೊಡ್ಡ ಕೋಟ್ಯಾಂತರ ರೂಪಾಯಿ, ಕೋಟಿ ಗಟ್ಲೆ ಅವ್ರ ಮಾತಾಡಿದ್ರೆ ಕೋಟಿ ಗಟ್ಲೆನೆ ಅವ್ರು ಮಾತಾಡೋದು. ಅವ್ರು ಹೇಳೋದಕ್ಕೆಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇರ್ತೇನೆ. ಅವ್ರು ಹೇಳ್ತಾ ಕೊನೆಗೊಂದು ಮಾತು ಹೇಳೋರು, ಅಣ್ಣ ಇದು ಹೇಗಾಗುತ್ತೋ ನನಗ್ ಗೊತ್ತಿಲ್ಲ ಅಣ್ಣ, ಹೆಂಗ್ ಬರುತ್ತೋ ಕೂಡ ನನಗ್ ಗೊತ್ತಿಲ್ಲ. ಬಟ್ ದೇವ್ರ ಹತ್ರ ನಾನು ಕೇಳೋದೊಂದೇ, ದೇವ್ರೆ, ನಾನೀಗ ಅನ್ಕೊಳ್ತಿದ್ದೇನೆ, ನನಗ್ ಸಹಾಯ ಮಾಡು. ನಾನು ಹೀಗೆ ಅನ್ಕೊಳ್ತಿದ್ದೇನೆ, ನನಗೆ ಸಹಾಯ ಮಾಡು ಅಂತೇಳಿ ಕೊನೆಯದಾಗ ಒಂದ್ ಮಾತು ಹೇಳ್ತಾರೆ ಪ್ರಿಯರು. ಬಹಳ ಧೈರ್ಯ ಕೊಡುತ್ತೆ ಆ ಮಾತು ನನಗೆ. ಅಣ್ಣ, ದೇವ್ರು ನಮಗ್ ಕೊಟ್ಟಿಲ್ಲ ಅಂತಂದ್ರೆ ಇನ್ ಯಾರಿಗಣ ಕೊಡ್ತಾರೆ ಅಂತಾರೆ. ದೇವ್ರು ನಮಗ್ ಮಾಡಿಲ್ಲ ಅಂತಂದ್ರೆ ಇನ್ ಯಾರಿಗಣ ಮಾಡ್ತಾರೆ? ತನ್ನ ಮಕ್ಕಳನ್ನ ನಾವು ಆತನ ಸೇವೆ ಮಾಡ್ಬೇಕು ಅನ್ಕೊಂಡಿದೀವಣ್ಣ ನಾವು. ನಮಗ್ ಮಾಡಿಲ್ಲ, ನಮಗ್ ಕೊಟ್ಟಿಲ್ಲ ಅಂತಂದ್ರೆ ಇನ್ ಯಾರಿಗ್ ಕೊಡ್ತಾರೆ? ಎಸ್, ಇದು ಭರವಸೆ, ಇದು ನಂಬಿಕೆ, ಇದು ದೇವರ ಮೇಲಿರುವಂತ ವಿಶ್ವಾಸ, ಇದು ದೇವರ ಮೇಲಿರುವಂತ ಆಸಕ್ತಿ. ಎಷ್ಟು ಧೈರ್ಯ ಬರುತ್ತೆ ಅಂತಂದ್ರೆ ಆ ಮಾತು ಹೇಳಿದ ತಕ್ಷಣ, ಹೌದು, ನಮಗ್ ಮಾಡಿಲ್ಲ ಅಂತಂದ್ರೆ ದೇವ್ರು ಇನ್ಯಾರಿಗ್ ಮಾಡ್ತಾರೆ? ನಾವ್ ಕೇಳಿಲ್ಲ ಅಂತಂದ್ರೆ ಇನ್ಯಾರನ್ನ ಕೇಳಬೇಕು ದೇವರನ್ನ ಬಿಟ್ರೆ? ದಿನಪ್ರಿಯರೇ, ದೇವರನ್ನ ಕೇಳುವುದರಲ್ಲಿ ಯು ಡೋಂಟ್ ಕಡಿಮೆಯಾಗಿ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದಾಗೆಲ್ಲ ದೇವರೇ ನನಗೆ ಅದನ್ನೇ ಕೊಟ್ಬಿಡು, ಇದು ಕೊಟ್ಬಿಡು, ಹಂಗ್ ಕೊಟ್ಬಿಡು, ದೊಡ್ಡದಾಗ ಕೊಡು, ಹಿಂಗಲ್ಲ. ಏನ್ ಮಾಡು, ಕೆಲ್ಸ ಮಾಡು, ಕೂಲಿ ಕೊಡ್ತಾರೆ ದೇವ್ರು. ಕೆಲ್ಸ ಮಾಡು, ಮೈ ಬಗ್ಸು, ಹಗಲು ರಾತ್ರಿ ಕೆಲ್ಸ ಮಾಡು, ಬೆವರು ಸುರಿಸು. ಖುಷಿ ಆಯ್ತಾ? ಬೋನಸ್ ಕೂಡ ದೇವ್ರು ಕೊಡ್ತಾರೆ ಸಂಬಳದ ಜೊತೆಗೆ. ಆ ಬೋನಸ್ ನೀನು ಊಹಿಸ್ಲಿಕ್ಕೆ ಆಗದೆ ಇರುವಷ್ಟು ದೊಡ್ಡದಾಗಿರತ್ತೆ. ಯಾಕಂತಂದ್ರೆ ದೇವರ ಅನ್ಯಾಯಸ್ಥನಲ್ವಲ್ಲ, ದೇವರ ಅನ್ಯಾಯ ಮಾಡುವಾತನಲ್ವಲ್ಲ. ಹಾಗಾಗಿ ಗುರುನ ಪ್ರಾರ್ಥನೆ ನೋಡಿ ಪ್ರೇರಿ, ಎಷ್ಟು ವಿಶೇಷವಾದಂತ ಪ್ರಾರ್ಥನೆ ಅಂತಂದ್ರೆ, ದೇವರೇ, ನಿನ್ನಲ್ಲಿ ನನಗೆ ಬೇಕು ಸ್ವಾಮಿ, 2 ವರಗಳು ನನಗೆ ಬೇಕು. ನನ್ನಲ್ಲಿ ಕಪಟ ತೆಗೆದಾಕು, ನನ್ನಲ್ಲಿ ಸುಳ್ಳು ತುಟಿಗಳನ್ನ ತೆಗೆದಾಕು, ನನ್ನಲ್ಲಿ ಸುಳ್ಳು ಬೇಡ, ಕಪಟ ಬೇಡ. ಕಪಟ ಅನ್ನೋದು ಹೆಂಗೆ ಗೊತ್ತಾ ಪ್ರೇರೆ? ಕಸ ಇದ್ದಂಗೆ. ಬೆಂಗಳೂರಲ್ಲಿರುವಂತ ಪರಿಸ್ಥಿತಿ ಹೆಂಗೆ ಗೊತ್ತಾ? ಕಸದ ಜಾಗ ಹೆಂಗೆ ಸೃಷ್ಟಿ ಆಗತ್ತೆ ಗೊತ್ತಾ ಪ್ರೇರೆ? ಕಸದ ಜಾಗ ಸೃಷ್ಟಿ ಆಗುವಂತ ರೀತಿ. ಜಾಗ ಚೆನ್ನಾಗೇ ಇರುತ್ತೆ, ಎಲ್ಲ ನೀಟಾಗೇ ಇರುತ್ತೆ. ಕಾರ್ನರ್ ಆಗಿರುವಂತ ಒಂದು ರೋಡ್ ನೋಡ್ಕೊಳ್ತಾರೆ, ಚೆನ್ನಾಗಿರುವಂತ ರೋಡ್ ಕಾರ್ನರ್. ದಿನಾ ಓಡಾಡ್ತಿರುವಂತವನು ಒಂದು ದಿನ ಓಡಾಡ್ತಾ ಒಂದು ಕವರ್ ಬಿಸಾಕ್ತಾನಲ್ಲಿ, ಕವರ್ ಇಟ್ಬಿಡ್ತಾನೆ ಅಲ್ಲಿ, ಕವರ್ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಅದೇ ರೋಡಲ್ಲಿ ಓಡಾಡ್ತಿರುವಂತ ಇನ್ನೊಬ್ಬ ಬಂದು, ಇಲ್ಲೇನ್ ಕವರ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಕವರ್ ಇಟ್ಟು ಹೋಗ್ತಾನೆ ಮಾರನೇ ದಿನಕ್ಕೆ. ಈ ರೀತಿ ನೋಡ್ದವ್ರೆಲ್ಲರೂ ಕೂಡ ದಿನಾ ಒಂದೊಂದು ಕವರ್ ಹಾಕೋದು ಹೋಗೋದು. ಒಂದ್ ತಿಂಗಳಾದ್ಮೇಲೆ ಏನಾಯ್ತು ಗೊತ್ತಾ? ಚೆನ್ನಾಗಿದ್ದಿದ್ದ ಗೋಡೆ, ಚೆನ್ನಾಗಿದ್ದಿದ್ದ ಸ್ಥಳ ಕಸದ ತೊಟ್ಟಿ ಆಯ್ತು.
ಬಂದವರು ಓದೋರೆಲ್ಲ ಅದರಲ್ಲಿ ಬಿಸಾಡೋದು ಬಿಸಾಕೋದು ಹೋಗೋದು, ಬಿಸಾಕೋದು ಹೋಗೋದು. ಕಪಟ ಅನ್ನೋದು ಕೂಡ ಹಿಂಗೆ ಪ್ರಿಯರೇ. ಕಪಟ ಅನ್ನೋದು ಕೂಡ ಶುರು ಆಗೋದು ಒಂದರಿಂದ ಶುರು ಆಗತ್ತೆ, ಒಬ್ಬರಿಂದ ಶುರು ಆಗತ್ತೆ. ಶುರು ಆಗಿ 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 ಕೊನೆಗೆ ಎಂತದಾಗತ್ತೆ ಗೊತ್ತಾ? ಕಸದ ತೊಟ್ಟಿ ಆಗತ್ತೆ. ಕಸದ ತೊಟ್ಟಿ, ಗಲೀಜು, ಎಲ್ಲಿಲ್ದಿರುವಂತ ಅಸಹ್ಯವಾದಂತ ಗಲೀಜೆಲ್ಲ ಅಲ್ಲೇ ಇರುತ್ತೆ. ಕಪಟ 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 ಎನ್ನುವಂಥದ್ದು ಮೊದಲನೇ ಹೆಜ್ಜೆ, ನಂತರ ಬರುವಂತವೇ ಇವೆಲ್ಲ. ಹಾಗಾಗಿ ನಮ್ಮಲ್ಲಿ ಕಪಟ ಇರಬಾರದು ಪ್ರಿಯರೇ. ಕ್ರೈಸ್ತರಾಗಿರುವಂತ ಕೆಲವರಲ್ಲಿ ಕಪಟ ಎನ್ನುವಂಥದ್ದು ಇರುತ್ತೆ. ದೇವರಿಗೋಸ್ಕರ, ದೇವರ ಸೇವೆ ಮಾಡುವವರಿಗೋಸ್ಕರ ನಾವು ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ಅವರನ್ನ ನೋಡಿ ಏನಂತಾರೆ, ಭಾರವಾಗಿ ಫೀಲ್ ಆಗಬಾರದು. ಯಾಕಂತಂದ್ರೆ ಅವರಿಗೂ ದೇವರಿಗಿರುವಂತ ಸಂಬಂಧ ಅದು. ನೀವು ಏನು ಅವ್ರಿಗೆ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾರ ಬಗ್ಗೆನೂ ಆಗಿರಬಹುದು, ಹೊರಗಡೆ ಹೋಗಿ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತನಾಡ್ಲಿಕ್ಕೆ ಹೋಗ್ಬೇಡಿ. ಹೊರಗಡೆ ಹೋಗಿ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಬಾರದು. ಹೃದಯದಲ್ಲೂ ಕೂಡ ಕಪಟವನ್ನ ತುಂಬಿಸ್ಕೊಳ್ಬಾರದು. ನಿನಗೆ ಇಷ್ಟ ಇದೆಯಾ, ಅವ್ರ ವಾಕ್ಯ ನಿನಗೆ ಇಷ್ಟ ಆಯ್ತಾ, ಅವರ ವ್ಯಕ್ತಿತ್ವ ನಿನಗೆ ಇಷ್ಟ ಆಯ್ತಾ, ಅವರ ಮಾತುಗಳು ನಿನಗೆ ಇಷ್ಟ ಆಯ್ತಾ, ಮಾತಾಡು, ಸಹವಾಸ ಮಾಡು, ಪ್ರೀತಿ ತೋರಿಸು. ಅವ್ರು ಇಷ್ಟ ಆಗಿಲ್ವಾ ನಿನಗೆ, ವ್ಯಕ್ತಿನೇ ಇಷ್ಟ ಆಗಿಲ್ವಾ, ಅವ್ರ ಮಾತುಗಳು ಇಷ್ಟ, ದೂರ ಇರು, ಅಷ್ಟೇ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಅಷ್ಟೇ ಬಿಟ್ರೆ ಅವರು ಇಷ್ಟ ಇಲ್ದಿದ್ರು ಕೂಡ ಇಷ್ಟ ಇದ್ದಂಗೆ ಒಳಗಡೆಯಿಂದ ನಟನೆ ಮಾಡುತ್ತಾ, ಪ್ಲಾಸ್ಟಿಕ್ ನಗ್ಗಳನ್ನ ನಕ್ಕೊಳ್ತಾ, ಪ್ರೀತಿ ಇಲ್ದಿದ್ರು ಪ್ರೀತಿ ಇದ್ದಂಗೆ ತೋರಿಸ್ಕೊಳ್ತಾ. ನೋ ನೀಡ್. ಮನುಷ್ಯನ ಮುಂದೆ ಏನೋ ಪ್ರೀತಿ ತೋರಿಸ್ತಾ ಇರ್ತಾರೆ, ಹೊರಗೋದ್ಮೇಲೆ ಅದೇನೋ ವಿಷ ಕಕ್ಕುತ್ತಲ್ಲ ಪ್ರೇರೆ, ಆ ಲೆವೆಲ್ಗೆ ವಿಷ ಕಕ್ಕಿರ್ತಾನೆ. ಅಂತ ಪರಿಸ್ಥಿತಿಗಳಲ್ಲಿ ನಾವಿರಬಾರದು. ಅದಕ್ಕೆ ಆಗೂರನ್ನು ಹೇಳುತ್ತಿರುವಂತ ಮಾತೇನಂತಂದ್ರೆ, ನಿನ್ನಿಂದ 2 ವರಗಳನ್ನ ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯೋದ್ರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸು. ನನಗೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಬಡತನ ಕೊಡಬೇಡ ಅನ್ನುವಂಥದ್ದು ವೆರಿ ಗುಡ್. ತುಂಬಾ ಜನ ಭಕ್ತರು ದೇವರನ್ನ ಅದೇ ಪ್ರಾರ್ಥನೆ ಮಾಡ್ತಾರೆ. ಕ್ರೈಸ್ತರು ಮಾತ್ರವಲ್ಲದೆ ಬೇರೆ 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 ನಂಬಿಕೆಯಲ್ಲಿರುವಂತವರ ಪ್ರಾರ್ಥನೆನೂ ಕೂಡ ಅದೇ. ಏನದು? ಬಡತನ ಕೊಡಬೇಡ. ವೆರಿ ಗುಡ್. ಎಲ್ಲಾ ಭಕ್ತರ ಪ್ರಾರ್ಥನೆನೆ. ಆದ್ರೆ ನನಗೆ ಬಡತನವನ್ನಾಗಲಿ, ಇನ್ನು ಕಂಟಿನ್ಯೂಷನ್ ಇದೆ. ಬಡತನವನ್ನಾಗಲಿ ಅಂತಂದ್ರೆ ಇನ್ನು ಕಂಟಿನ್ಯೂಷನ್, ಬಡತನವನ್ನಾಗಲಿ ಇನ್ನೇನು ಐಶ್ವರ್ಯವನ್ನಾಗಲಿ ಕೊಡದೆ. ಇದೇನಿದು? ಬಡತನ ಕೊಡಬೇಡ ಅಂತಂದ್ರೆ ಏನರ್ಥ? ಐಶ್ವರ್ಯ ಕೊಟ್ಬಿಡು ಅಂತ. ಬಡತನ ಕೊಡಬೇಡ ಅಂತಂದ್ರೆ ಏನರ್ಥ? ಐಶ್ವರ್ಯ ಕೊಡು. ಆದ್ರೆ ಆಗೂರನ್ ಏನಂತ ಪ್ರಾರ್ಥನೆ? ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡಬೇಡ. ಇದೆಂತ ಪ್ರಾರ್ಥನೆ ಸರ್? ಅರ್ಥ ಆಗ್ತಿದ್ಯಾ? ಎಂತ ಪ್ರಾರ್ಥನೆ ಇದು? ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಎರಡೂ ಕೊಟ್ಟಿಲ್ವೋ? ಎರಡೂ ಬೇಡವಾ? ಎರಡೂ ಬೇಡ. ಬಡತನನೂ ಬೇಡ, ಐಶ್ವರ್ಯನೂ ಬೇಡವಾ? ಅಗುರನಿಗೆ ಇವಾಗ ಬುದ್ಧಿ ಇದೆಯಾ ಇಲ್ವಾ? ಅಗುರನಿಗೆ ಏನ್ ಬುದ್ಧಿ ಇದೆಯಾ ಇಲ್ವಾ? ಕಾಮನ್ ಸೆನ್ಸ್ ಇದೆಯಾ ಇಲ್ವಾ? ಇವತ್ತಿರುವಂತ ಸೇವಕರೇ ದೇವ್ರ ಹತ್ರ ಕೇಳ್ತಾರೆ, ಏನಂತ? ದೇವ್ರೆ ನನಗ್ ಕೊಡು 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 ಕೊಡು. ಈ ವ್ಯಕ್ತಿ ದೇವರನ್ನ ಏನಂತ ಕೇಳ್ತಿದ್ದಾನೆ ಅಂತಂದ್ರೆ, ಬಡತನವನ್ನು ಕೊಡಬೇಡ, ಐಶ್ವರ್ಯವನ್ನೂ ಕೊಡಬೇಡ, ಮತ್ತೇನ್ ಕೊಡಬೇಕು? ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸು. ನನಗೆ ಎಷ್ಟು ಬೇಕೋ ಅಷ್ಟು ಕೊಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಆಗೂರನ ಈ ಪ್ರಾರ್ಥನೆ ಅತಿ ಶ್ರೇಷ್ಠವಾದ ಪ್ರಾರ್ಥನೆ. ಆಗೂರನ ಈ ಒಂದು ಬೇಡಿಕೆ, ಈ ಒಂದು ವಿಜ್ಞಾಪನೆ ಅಥವಾ ಈ ಒಂದು ರಿಕ್ವೆಸ್ಟ್ ಏನಾದ್ರೂ ಇದೆಯಲ್ಲ, ಇಟ್ಸ್ ಎ ವೆರಿ 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 ಸ್ಪೆಷಲ್. ದೇವರ ಬಳಿಗೆ ಬರುವಂತ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ದೇವರ ಸಮ್ಮುಖದಲ್ಲಿ ಕುಳಿತು ವಾಕ್ಯವನ್ನ ಕೇಳುವಂತ ಎಲ್ಲರೂ ಕೂಡ ಈ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಶ್ರೇಷ್ಠವಾದಂತವರು, ವಿಶೇಷವಾದಂತವರು, ದೇವರ ಪ್ರೀತಿ ಅರ್ಥ ಆದಂತವರು, ದೇವರನ್ನು ಆಧಾರ ಮಾಡಿಕೊಂಡು ಜೀವಿಸಬೇಕೆಂದವರು ಮಾತ್ರ ಈ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಆಗೂರನೊಬ್ಬ. ಏನಂತ ಪ್ರಾರ್ಥನೆ ಮಾಡ್ತಾನೆ? ನನಗೆ ಐಶ್ವರ್ಯವನ್ನ ಕೊಡಬೇಡ, ಬಡತನವನ್ನ ಕೊಡಬೇಡ, ನನಗೆ ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸಿ. ಇದರ ಅರ್ಥ ಏನೋ ಗೊತ್ತಾ? ದೇವರೇ ನನಗೆ ಐಶ್ವರ್ಯವನ್ನ ಕೊಟ್ಟ, ನನಗೆ ಮಿಂಚಿದವನ್ ಯಾರು ಇಲ್ಲ ಅನ್ನುವಂತ ಅಹಂಕಾರ ನನಗೆ ಬಂದ್ಬಿಡುತ್ತೆ. ನನ್ನ ಮೇಲೆ ನಾನು ಆಧಾರಗೊಳ್ಳುತ್ತೇನೆ. ಹಾಗೆ ಮಾಡಬೇಡ ದೇವರೇ.
ನನಗೆ ಆಧಾರ ನೀನೇ ಆಗಿರಬೇಕು, ನನ್ನ ನಂಬಿಕೆ ನೀನೇ ಆಗಿರಬೇಕು, ನನ್ನ ಪ್ರತಿ ಸ್ಥಿತಿಗಳಲ್ಲೂ ಕೂಡ ನಾನು ನಿನ್ನನ್ನ ಕೊಂಡಾಡುವವನಾಗಿರಬೇಕು. ಹಾಗಾಗಿ ನಾನು ನಿನ್ನ ಮೇಲೆ ಆಧಾರಗೊಳ್ಳುತ್ತೇನೆ, ನಿನ್ನ ಮೇಲೆ ನಾನು ನಂಬಿಕೆ ಇಡುತ್ತೇನೆ. ನಿನ್ನ ಮೇಲೆ ನಂಬಿಕೆ ಇಡಬೇಕಾ? ನಿನ್ನ ಮೇಲೆ ನಾನು ನಂಬಿಕೆ ಇಡಬೇಕಾ? ನನಗೆ ಹೆಚ್ಚಾಗಿ ಕೊಡಬೇಡ, ಹಾಗಂತ ಕಡಿಮೆನು ಕೂಡ ಕೊಡಬೇಡ. ಯಾಕೆ ಗೊತ್ತಾ ಪ್ರೇರೆ? ಆಗುರನ ಬಗ್ಗೆ ಆಗುರನಿಗೆ ಗೊತ್ತು, ತನ್ನ ಬಗ್ಗೆ ತನಗೆ ಗೊತ್ತು, ನಮ್ಮ ಬಗ್ಗೆ ನಮಗೆ ಗೊತ್ತಲ್ಲ ಪ್ರೇರೆ. ಆಗುರನ ಬಗ್ಗೆ ಆಗುರನಿಗೆ ಗೊತ್ತು. ಏನಂತ ಹೇಳ್ತಿದ್ದಾನೆ ನೋಡಿ, ನನಗೆ ತಕ್ಕಷ್ಟು ಆಹಾರವನ್ನು ಮಾತ್ರ ಭೋಜನ ಮಾಡಿಸು. ಹಾಗಾಗದೆ ಒಂದ್ ವೇಳೆ ದೇವರೇ ನೀನ್ ಆತರ ಮಾಡಿಲ್ಲ ಅಂತ ಅಂದ್ಕೋ, ಐಶ್ವರ್ಯವನ್ನ ಕೊಟ್ಬಿಡ ಅನ್ಕೊ ನೀನ್ ನನಗೆ. ನಾನು ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ದೇವರೇ ನನಗೆ ಐಶ್ವರ್ಯ ಕೊಟ್ಬಿಟ್ಟೆ ಅಂತ ಅಂದ್ಕೋ, ನಾನು ಒಳ್ಳೆಯವನಲ್ಲ, ಹಾಳಾಗ್ಬಿಡ್ತೇನೆ, ನಾನು ಕೆಟ್ಟವನಾಗ್ಬಿಡ್ತೇನೆ. ಐಶ್ವರ್ಯವನ್ನ ಕೊಡ್ಬೇಡ. ಕೊಟ್ರೆ ಯೆಹೋವನು ಯಾರೋ ಎಂಬುದಾಗಿ ನಿನ್ನನ್ನು ತಿರಸ್ಕರಿಸ್ತೇನೆ. ನನ್ನನ್ನ ಇಂಥ ಸ್ಥಾನದಲ್ಲಿ ಇಟ್ಟಂತ ನಿನ್ನನ್ನ ನಾನು ಮರೆತೋಗ್ತೇನೆ. ನೀನು ಮಾಡಿದಂತ ಉಪಕಾರಗಳನ್ನ ಮರೆತೋಗ್ತೇನೆ, ನೀನು ಮಾಡಿದಂತ ಮೇಲುಗಳನ್ನ ನಾನು ಮರೆತೋಗ್ತೇನೆ. ಯೆಹೋವನು ಯಾರೋ ಅಂತ ನಾನು ಹೇಳ್ತೇನೆ. ಅಷ್ಟ ಅಹಂಕಾರ ನನಗೆ ಬಂದ್ಬಿಡುತ್ತೆ. ದೇವ್ರೆ ಕೊಡ್ಬೇಡ ನನಗೆ ಐಶ್ವರ್ಯ, ಕೊಡ್ಬೇಡ. ಮತ್ತೆ ಬಡತನ ಕೊಡ್ಲಾ? ಬಡತನ ಕೊಡ್ಲಾ ಅಂದ್ರೆ ಬಡವನಾದರೆ, ನಾನು ಬಡವನಾಗ್ಬಿಟ್ರೆ, ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು, ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಬಡತನ ಕೊಡ್ಬೇಡ ದೇವ್ರೆ. ಬಡತನದಲ್ಲಿ ನಾನು ಏನಾದ್ರು ಕಳ್ತನ ಮಾಡ್ಬಿಟ್ರೆ, ಹೌದಲ್ಲ, ಹಸುವಲ್ಲಿದ್ದಾಗ ಏನ್ ಮಾಡ್ತೇವೆ ನಮ್ಗೆ ಗೊತ್ತಾಗಲ್ಲ, ಹಸುವಲ್ಲಿ ಕಳ್ತನ ಕೂಡ ಮಾಡ್ಬಿಡ್ತೇವೆ. ನಾನು ಕಳ್ತನ ಮಾಡ್ಬಿಟ್ರೆ ನಿನ್ನ ನಾಮಕ್ಕೆ ಅವಮಾನ, ನಿನ್ನ ನಾಮವನ್ನ ನಾನು ಕೆಟ್ಟದಾಗಿ ಮಾಡ್ಬಿಡ್ತೇನೆ. ದೇವ್ರೆ ಬೇಡ, ಬಡತನವನ್ನು ಕೊಡಬೇಡ. ಏನ್ ಪ್ರೇರಿ, ಎಂತ ಪ್ರಾರ್ಥನೆ ಪ್ರೇರಿ ಇದು? ಈಗೂ ಪ್ರಾರ್ಥನೆ ಮಾಡೋರಿದಾರ, ಈ ರೀತಿನೂ ಕೂಡ ದೇವರನ್ನ ಕೇಳುವವರಿದಾರ, ಈ ರೀತಿನೂ ಕೂಡ ದೇವರ ಹತ್ರ ಮೊಣಕಾಲೂರಿ, ದೇವರೇ ನಿನ್ನಿಂದ ನನಗೆ 2 ವರಗಳನ್ನ ಬೇಕು, ನನಗೆ ಐಶ್ವರ್ಯವನ್ನ ಕೊಡಬೇಡ, ನನಗೆ ಬಡತನವನ್ನ ಕೊಡಬೇಡ, ಕಪಟವನ್ನ ನನ್ನಿಂದ ತೆಗೆದಾಕು, ಸುಳ್ಳು ಮಾತುಗಳನ್ನ ನನ್ನಿಂದ ತೆಗೆದಾಕು ಎಂಬುದಾಗಿ ಪ್ರಾರ್ಥನೆ ಮಾಡುವಂತವ್ರು ಇದ್ದಾರೆ, ಇನ್ನೂ ಇದ್ದಾರೆ. ಹಗುರನ ಪ್ರಾರ್ಥನೆ ಇಷ್ಟು ವಿಶೇಷವಾದಂತ ಪ್ರಾರ್ಥನೆ ಅಂತಂದ್ರೆ, ದೇವ್ರೇ ನನ್ನಿಂದ ಬೇಡ, ದೇವ್ರೆ ಕಪಟ ತೆಗೆದಾಕು, ಸುಳ್ಳು ತುಟಿಗಳು ನನ್ನಿಂದ ತೆಗೆದಾಕು, ಬಡತನವನ್ನು ಕೊಡಬೇಡ, ಐಶ್ವರ್ಯವನ್ನು ಕೊಡಬೇಡ. ಪ್ರಿಯರೇ, ದೇವ್ರ ಹತ್ರ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಏನ್ ಕೇಳ್ತಿದ್ದೇವೆ? ವಾಟ್ ವಿ ಆರ್ ಆಸ್ಕಿಂಗ್? ಏನಂತ ಪ್ರಾರ್ಥನೆ ಮಾಡ್ತಿದ್ದೇವೆ? ಹೇಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ? ಇಷ್ಟಕ್ಕೂ ನಾವು ಪ್ರಾರ್ಥನೆ ಮಾಡ್ತಿದ್ದೇವಾ? ಇಷ್ಟಕ್ಕೂ ನಾವು ಪ್ರಾರ್ಥನೆ ಮಾಡ್ತಿದ್ದೇವಾ? ದಿನ ದೇವರೇ ಈ ದಿನವನ್ನ ಕೊಟ್ಟಿದ್ಯಾ, ನಿನಗೆ ವಂದನೆಗಳು. ಈ ರಾತ್ರಿ ಕೊಟ್ಟಿದ್ಯಾ, ನಿನಗೆ ವಂದನೆಗಳು. ಈ ಆಹಾರ ಕೊಟ್ಟಿದ್ಯಾ, ನಿನಗೆ ವಂದನೆಗಳು. ಎದ್ದ ತಕ್ಷಣ ದೇವರೇ ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ಯಾ ಸ್ವಾಮಿ. ಮತ್ತೆ ನಿನ್ನ ಸಮ್ಮುಖದಲ್ಲಿ ಕುಳಿತು ನಿನ್ನ ಮಾತುಗಳನ್ನು ಕೇಳುವ ಭಾಗ್ಯವನ್ನ ಕೊಟ್ಟಿದ್ಯಾ ಕರ್ತನೆ, ನಿನಗೆ ವಂದನೆಗಳು. ಪ್ರಾರ್ಥನೆ ಮಾಡ್ತಿದ್ದೇವ ನಾವು. ಈ ಪ್ರಾರ್ಥನೆ ಬೇರೆ, ವಿಜ್ಞಾಪನೆ ಬೇರೆ. ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ. ಅರ್ಥ ಆಗ್ತಿದೆಯಾ ಪ್ರೇರಣೆ? ಪ್ರಾರ್ಥನೆ ಮಾಡ್ತೇವೆ, ನಾವೆಲ್ಲರೂ ಮಾಡಿದಂತ ಉಪಕಾರಗಳಿಗೆ ದೇವರಿಗೆ ಕೃತಜ್ಞತೆ ಹೇಳ್ತೇವೆ. ವಾಸ್ತವಿಕವಾಗಿ ದೇವರನ್ನ ನಾವು ಕೇಳುವಂತದ್ದೇ ವಿಜ್ಞಾಪನೆ, ರಿಕ್ವೆಸ್ಟ್. ದೇವರನ್ನ ಕೇಳ್ತಿರ್ತೇವೆ, ದೇವರೇ ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು. ಆಗುರನು ಕೂಡ ಅದನ್ನೇ ಕೇಳ್ತಿದ್ದಾನೆ, ದೇವ್ರೆ ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು. ಏನ್ ಮಾಡ್ಬೇಕು? ಐಶ್ವರ್ಯವಂತನಾಗಿ ಮಾಡಬೇಡ, ಬಡವನಾಗಿ ನನ್ನನ್ನ ಮಾಡಬೇಡ, ನಿನ್ನ ಮೇಲೆ ಆಧಾರಗೊಳ್ಳುವಂತ ಪರಿಸ್ಥಿತಿ ನನಗೆ ಮಾಡು, ನಿನ್ನ ಮೇಲೆ ಆಧಾರ ಪಡುವಂತ ಪರಿಸ್ಥಿತಿ ನನಗೆ ಕೊಡು, ನಿನ್ನನ್ನು ಆತುಕೊಂಡು ಜೀವಿಸುವಂತ ಸ್ಥಿತಿಗತಿಗಳನ್ನ ನನಗೆ ಕೊಡು, ನಿನ್ನನ್ನು ತಳ್ಳಿ ದೂರವಾಗದಿರುವಂತ ಸ್ಥಿತಿಯನ್ನ ನನಗೆ ಕೊಡು. ನನಗೆ ಐಶ್ವರ್ಯವನ್ನ ಕೊಡಬೇಡ, ನನ್ ಕೊಬ್ಬು ಜಾಸ್ತಿ ಆಗುತ್ತೆ, ನನಗೆ ಗರ್ವ ಜಾಸ್ತಿ ಆಗುತ್ತೆ, ಕಣ್ಣು ನೆತ್ತಿಗೆ ಇರುತ್ತೆ ನನಗೆ ಗೊತ್ತು. ಐಶ್ವರ್ಯ ಕೊಡಬೇಡ ನನಗೆ. ತುಂಬಾ ಜನಕ್ಕೆ ಪ್ರೇರೆ, ದೇವರ ಹತ್ರ ಬರಬೇಕಾದ್ರೆ, ದೇವರ ಹತ್ರ ಬರೋದಕ್ಕಿಂತ ಮೊದಲು ಏನೂ ಇರಲ್ಲ. ದೇವರ ಹತ್ರ ಬಂದ್ಮೇಲೆ ದೇವ್ರು ಎಲ್ಲಾ ಕೊಡ್ತಾರೆ. ಎಸ್, ನಿಜ, ನನ್ನ ಅನುಭವದಿಂದ ನಾನು ನೋಡ್ತೀನಿ. ದೇವರ ಹತ್ರ ಬಂದಾಗ ದೇವರು ಏನಾದ್ರೂ ಅವ್ರು ಕೇಳಿದಾರಲ್ಲ ಪ್ರೇಯರೆ, ಅವ್ರು ಕೇಳಿರುವಂತದ್ದನ್ನ ದೇವರು ಈಡೇರಿಸ್ತಾರೆ, ಕೊಡ್ತಾರೆ. ಕೊಟ್ಟ ಮೇಲೆ ಏನಾಗುತ್ತೆ ಗೊತ್ತಾ ಪ್ರೇಯರೆ? ಕಣ್ಣು ನೆತ್ತಿಗೆ ಇರುತ್ತೆ. ಅವಾಗಿಂದ ಚರ್ಚಿಗೆ ಬರೋದ್ ಬಿಟ್ಬಿಡ್ತಾರೆ, ವಾಕ್ಯ ಕೇಳೋದೇ ಬಿಟ್ಬಿಡ್ತಾರೆ, ಅವಾಗಿಂದ ದೇವರ ಸಮ್ಮುಖಕ್ಕೆ ಬರುವುದೇ ಬಿಟ್ಬಿಡ್ತಾರೆ, ಭಕ್ತಿ ಬಿಟ್ಬಿಡ್ತಾರೆ, ಭಯ ಬಿಟ್ಬಿಡ್ತಾರೆ, ಮತ್ತೆ ಲೋಕದಲ್ಲಿ ಬೀಳ್ತಾರೆ, ಮತ್ತೆ ಹಾಳಾಗ್ತಾರೆ. ಮತ್ತೆ ಯಾವಾಗ ಬರ್ತಾರೆ ಚರ್ಚಿಗೆ ಅಂತಂದ್ರೆ, ಅವರು ಮೊದಲಿದ್ದಂತ ಪರಿಸ್ಥಿತಿಗೆ ಇದ್ದಾಗ ಮತ್ತೆ ದೇವರ ಹತ್ರ ಬರ್ತಾರೆ. ಹಾಗಾಗಿ ದೇವ್ರೆ ಐಶ್ವರ್ಯವನ್ನು ಕೊಡಬೇಡ, ನಿನ್ನ ನಾನು ಮರ್ತೋಗ್ಬಿಡ್ತೇನೆ. ನಾನು ಮನುಷ್ಯನಲ್ವಾ, ದೇಹದಲ್ಲಿ ಇದೀನಲ್ವಾ,
ಬಲಹೀನನಲ್ವಾ? ನನ್ನ ಬಗ್ಗೆ ನಿನಗ್ ಗೊತ್ತಲ್ವಾ? ಬೇಡ ದೇವ್ರೆ, ನನಗ್ ಕೊಡಬೇಡ ಐಶ್ವರ್ಯ. ಮತ್ ಬಡತನ ಕೊಟ್ಬಿಡ್ಲಾ? ಬಡತನವನ್ನು ಕೊಡಬೇಡ ದೇವ್ರೆ. ಒಂದೊತ್ತು ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅಂತ ಯೋಚನೆ ಮಾಡಿ ನಿನ್ನ ಮುಂದೆ ಪ್ರಾರ್ಥನೆ ಮಾಡ್ತೇನೆ. ಆ ಪ್ರಾರ್ಥನೆ ಮಾಡುವಷ್ಟರಲ್ಲಿ ದೇವ್ರೆ, ನನಗೇನ್ ಬೇಕೋ ಅದನ್ನ ಕೊಟ್ಬಿಡು. ಎಂಥ ಭಕ್ತಿ, ಎಂಥ ಭಕ್ತಿ, ಎಂಥ ಪ್ರಾರ್ಥನೆ ಪ್ರೇರೆ. ದೇವರ ಮೇಲೆ ನಂಬಿಕೆ ಇಟ್ಟರೆ ಪ್ರೇರೆ, ದೇವರು ನಡೆಸುವಂತ ವಿಧಾನ ಹಾಗೆ ಇರುತ್ತೆ. ಅರ್ಥ ಮಾಡು. ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರು ನಡೆಸುವಂತ ವಿಧಾನ ಹಾಗೇ ಇರುತ್ತೆ. ಅರ್ಥ ಆಗಲ್ಲ ಕೆಲವೊಮ್ಮೆ, ಗೋಚರವಾಗಲ್ಲ ನಮ್ಮ ಸುತ್ತಲೂ ನಡೆಯುತ್ತಿರುವಂತ ಪರಿಸ್ಥಿತಿಗಳು. ಕೆಲವೊಮ್ಮೆ ಹೇಗಾಗುತ್ತೆ ಗೊತ್ತಾ ಪ್ರೇರೆ, ನಾವು ಪ್ರಯಾಣ ಮಾಡುತ್ತಿರುವಂತ ಹಡಗು ಉಲ್ಟಾ ಆಗ್ಬಿಟ್ಟಿದೇನೋ ಅನ್ಸ್ಬಿಡುತ್ತೆ, ತಿರುಗಿ ಬಿದ್ದು ಬಿಟ್ಟಿದೇನೋ ಅನ್ಸ್ಬಿಡುತ್ತೆ. ನಾನ್ ತೆಗೆದುಕೊಂಡಿರುವಂತ ಹಡಗು ಸರಿಯಾದದ್ದೇನಾ? ನಾನ್ ಮಾಡ್ತಿರುವಂತ ಪ್ರಯಾಣ ಸರಿಯಾದದ್ದೇನಾ? ನನ್ನ ನಂಬಿಕೆ ಸರಿಯಾದದ್ದೇನಾ? ನನ್ನ ವಿಶ್ವಾಸ ಸರಿಯಾದದ್ದೇನಾ? ನಾನು ನಂಬಿರುವಂತ ದೇವರು ಸರಿಯಾದಂತವ್ರೇನಾ? ಇಂಥ ಪರಿಸ್ಥಿತಿಗಳು ಕೂಡ ನಮ್ಮ ಜೀವನದಲ್ಲಿ ಬರಬಹುದು ಪ್ರೇರೆ. ಬಂದಾಗಿಯೂ ಕೂಡ ನೆನಪಿಟ್ಕೊಳ್ಳಿ, ನಿನ್ನ ನನ್ನ ಹಡಗಿನಲ್ಲಿ ಸಹಾಯಕನಾಗಿ ಜೊತೆಗಾರನಾಗಿರುವಂತವನು ಯೇಸು ಕ್ರಿಸ್ತರವರು. ಯೇಸು ಕ್ರಿಸ್ತರವರು ಹಡಗಿನಲ್ಲಿದ್ದಾರೆ ಅಂತಂದ್ರೆ ಅರ್ಥ ಅಲೆಗಳು ಬರಲ್ಲ, ಕಷ್ಟಗಳು ಬರಲ್ಲ, ಹಿಂಸೆಗಳು ಬರಲ್ಲ, ಶೋಧನೆಗಳು ಬರಲ್ಲ ಅಂತ ಅರ್ಥ ಅಲ್ಲ. ಬರ್ತವೆ ಹಿಂಸೆಗಳು, ಬರ್ತವೆ ಶೋಧನೆಗಳು, ಬರ್ತವೆ ಅವಮಾನಗಳು, ಬರ್ತವೆ ನೋವು, ಬರುತ್ತೆ ಸಂಕಟ, ಬರುತ್ತೆ ಅನಾರೋಗ್ಯ, ಎಲ್ಲ ಆಗತ್ತೆ, ಎಲ್ಲ ಬರುತ್ತೆ. ಆದ್ರೆ ಯೇಸು ಕ್ರಿಸ್ತನ ನನ್ನ ಹಡಗಿನಲ್ಲಿದ್ದಾನೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ನಿನಗೆ ಅಲೆಗಳು ಬಂದು ಒಡೆದರು, ತುಫಾನು ಬಂದು ಬಡೆದರು, ಬಿರುಗಾಳಿ ಬಂದು ನಿನ್ನನ್ನ ಸುತ್ತಿಕೊಂಡರೂ ಕೂಡ ನಿನ್ನ ಹಡಗು ಮುಳುಗಲ್ಲ, ನಿನ್ನ ಹಡಗು ಬೀಳಲ್ಲ, ನಿನ್ನ ಹಡಗು ಮುರಿಯಲ್ಲ. ಕಾರಣವೇನೋ ಗೊತ್ತಾ? ನಿನ್ನ ಹಡಗಿನಲ್ಲಿ ಇರುವ ಆತನು ಯೇಸು ಕ್ರಿಸ್ತ. ನೀನಂತ ಹೆದರಬೇಡ, ನಾನು ಲೋಕವನ್ನ ಜಯಿಸಿದ್ದೇನೆ. ಯು ನೋ ವಾಟ್ ಇಸ್ ಮೈ ನೇಮ್? ನನ್ನ ಹೆಸರು ಜಯಶಾಲಿ. ನಾನು ಲೋಕವನ್ನು ಗೆದ್ದು ಜಯಶಾಲಿಯಾಗಿ ನಿಂತಿದ್ದೇನೆ. ಯು ಡೋಂಟ್ ವರಿ ಮೈ ಡಿಯರ್, ನಾನಿದ್ದೇನೆ ನಿನ್ ಜೊತೆಗೆ. ಇದೇನಾ ಪ್ರೇರೆ? ದೇವರ ಮೇಲೆ ನಾವು ಆಧಾರ ಪಡಬೇಕಾದಂತ ಪರಿಸ್ಥಿತಿ ಹೀಗಿರಬೇಕು. ದೇವರ ಮೇಲೆ ನಾವು ಆಧಾರಗೊಳ್ಳಬೇಕಾದಂತ ಸ್ಥಿತಿಗತಿಗಳು ಹೀಗಿರಬೇಕು ಪ್ರೇರೆ. ದೇವರ ಮೇಲೆ ಆಧಾರ. ಹಾಗೂ ನನ್ನ ಪ್ರಾರ್ಥನೆಯಲ್ಲಿ ನಮ್ಗೆ ಅರ್ಥ ಆಗ್ತಿರುವಂತದ್ದೇನೋ ಗೊತ್ತಾ? ದೇವರೇ, ನನ್ನ ಆಧಾರ ನೀನೆ, ನನ್ನ ಭರವಸೆ ನೀನೆ, ನನ್ನ ನಂಬಿಕೆ ನೀನೆ, ನನ್ನ ವಿಶ್ವಾಸವು ನೀನೆ. ನಿನ್ನ ಮೇಲೆ ನಾನು ಆಧಾರಗೊಳ್ತೇನೆ. ಶ್ರಮೆಗಳು ಬಂದರು, ಬಡತನ ಬಂದರು ಸ್ವಾಮಿ, ನಿನ್ನ ಮೇಲೆ ಆಧಾರ ಕೊಡ್ತೀನಿ. ಐಶ್ವರ್ಯ ಕೊಡ್ತೀಯಾ ಸ್ವಾಮಿ, ನಿನ್ನ ಮೇಲೆ ನಾನು ಆಧಾರ ಕೊಡ್ತೀನಿ. ನನಗೆ ಏನೇ ಕೊಡು, ಕಷ್ಟಗಳು ಕೊಡ್ತೀಯಾ, ನಿನ್ನನ್ನೇ ಕೊಂಡಾಡ್ತೇನೆ. ಅವಮಾನ ಕೊಡ್ತೀಯಾ, ನಿನ್ನನ್ನೇ ನೋಡ್ತೇನೆ. ನಷ್ಟಗಳನ್ನ ಕೊಡ್ತೀಯಾ, ನಿನ್ನನ್ನೇ ನೋಡ್ತೇನೆ. ಅವಮಾನ ಕೊಡ್ತೀಯಾ, ನಿನ್ನನ್ನೇ ನೋಡ್ತೇನೆ. ಅನಾರೋಗ್ಯ ಕೊಡ್ತೀಯಾ, ನಿನ್ನನ್ನೇ ನೋಡ್ತೇನೆ. ನೀನು ಬಿಟ್ರೆ ಇನ್ಯಾರು ನನಗಿಲ್ಲ ಸ್ವಾಮಿ. ನಿನ್ನೆ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ನಾನು ನಿನ್ನನ್ನೇ ನೋಡ್ತೇನೆ. ದಾವೀದನು ಕೂಡ ಪ್ರಾರ್ಥನೆ ಮಾಡ್ತೇನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಯಾರಿದ್ದಾರೆ ಪರ್ವತಗಳ ಕಡೆಗೆ? ಯಾರಿದ್ದಾರೆ ಆಕಾಶದ ಕಡೆಗೆ? ಯಾರಿದ್ದಾರೆ ಆ ಮೇಘಗಳ ನಡುವೆ ಅಂತಂದ್ರೆ, ನನ್ನನ್ನು ನಿನ್ನನ್ನು ಉಂಟು ಮಾಡಿ, ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿ, ನಮ್ಮ ಕಣ್ಣಿಗೆ ಕಾಣದೆ ನಮ್ಮೆಲ್ಲರನ್ನೂ ದೃಷ್ಟಿಸಿ ನೋಡುತ್ತಿರುವಂತಹ ಕರ್ತನಿರುವಂತಹ ಲೋಕವನ್ನು ನಾನು ನೋಡುತ್ತಿದ್ದೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವಾಗ ನನ್ನ ಸಹಾಯವು ಎಲ್ಲಿಂದ ಬರುತ್ತದೋ ನನಗೆ ಗೊತ್ತಿಲ್ಲ. ನನ್ನ ಸಹಾಯ ಬರುತ್ತೆ, ನನಗೆ ಆ ಸಹಾಯ ಬರುತ್ತೆ. ಯಾವಾಗ ಏನ್ ಬೇಕೋ ಅದು ನನಗಾಗತ್ತೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೋ ಗೊತ್ತಾ? ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂತ ಸರ್ವಶಕ್ತನಿಗಿಂದಲೇ. ದಿನಪ್ರಿಯರೇ, ನಿಮ್ಮ ನಂಬಿಕೆ, ನಮ್ಮ ನಂಬಿಕೆ, ನಾವು ನಂಬಿರುವಂತ ಈ ದೇವರು, ನಾವು ಆರಾಧಿಸುತ್ತಿರುವಂತ ಈ ದೇವರು, ನಾವು ಕೊಂಡಾಡುತ್ತಿರುವಂತ ಈ ದೇವರು, ನಮ್ಮ ವಿಶ್ವಾಸವಿರುವಂತ ಈ ದೇವರು ಬಲವಾದ ದೇವರು ಪ್ರಿಯರೇ, ದೃಢವಾದ ದೇವರು ಪ್ರಿಯರೇ. ಆ ದೇವರ ಮೇಲೆ ಆಧಾರಗೊಂಡು ಜೀವಿಸುವುದಾದರೆ ಐ ಆಮ್ ಟೆಲಿಂಗ್ ಯು ಚರಿತ್ರೆಯಲ್ಲಿ ನಿಮಗೆ ನಮಗೆ ಆದಂತ ಒಂದು ಪೇಜ್ ಇರುತ್ತೆ. ಯಾವಾಗ ದೇವರಿಗೋಸ್ಕರ ಬದುಕಿದಾಗ, ದೇವರಿಗೋಸ್ಕರ ನಿಂತಾಗ, ದೇವರೇ ನೀನ್ ನನ್ನೊಂದಿಗೆ ಇದೆಯಾ ಸ್ವಾಮಿ, ನೀನ್ ನನ್ನೊಂದಿಗೆ ಇದೆಯಾ? ಕಾನ್ಸ್ಟಂಟೈನ್ ಅಂತ ಒಂದು ಚಕ್ರವರ್ತಿ, ರೋಮಾ ಸಾಮ್ರಾಜ್ಯದಲ್ಲಿ ನಿಂತಿರುವಂತ ಚಕ್ರವರ್ತಿ. ರೋಮಾ ಸಾಮ್ರಾಜ್ಯ ಒಂದು ದಿನ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದಂತ ಸಾಮ್ರಾಜ್ಯ, ಹೌದಲ್ಲ? ಹೌದು.
ನಂತರ ಬಂದಂತವ್ರು ಏನ್ ಒಳ್ಳೆಯವರ ಅಂತಂದ್ರೆ, ನಂತರ ಬಂದವರು ಕೂಡ ಒಳ್ಳೆಯವರಲ್ಲ. ಭಯಂಕರವಾಗಿ ಕ್ರೈಸ್ತರನ್ನ ಹಿಂಸೆ ಪಡಿಸಿದಂತವರಲ್ಲಿ ಒಬ್ಬನೇ ನೀರೋ ಚಕ್ರವರ್ತಿ ಅಂತ. ನೀರೋ ಚರಿತ್ರೆಯಲ್ಲಿ ನೋಡಿ, ಭಯಂಕರ ಕ್ರೂರನವನು, ಕ್ರೂರನು. ಅಂತ ಸಿಚುವೇಶನ್ ಇರುವಂತ ಚರಿತ್ರೆ ಇರುವಂತ ಇದು ಅವ್ರದ್ದು, ಈ ಏನಂತಾರೆ ರೋಮಾ ಸಾಮ್ರಾಜ್ಯದಲ್ಲಿ. ಅಂತವರಲ್ಲಿ ಕಾಲಕ್ರಮೇಣ ಒಬ್ಬ ಬಂದ ಚಕ್ರವರ್ತಿ, ಒಬ್ಬ ರಾಜ, ಒಬ್ಬ ಅರಸ, ಕಾನ್ಸ್ಟಂಟೈನ್ ಎಂಬುದಾಗಿ. ಕಾನ್ಸ್ಟಂಟೈನ್ ಆತನಿಗೆ ಮೊದಲಿದ್ದಂತವ್ರು ಯಾರು ಯೇಸು ಸ್ವಾಮಿನ ನಂಬಿಲ್ಲ. ಈತ ನಂಬಿಕೊಂಡು ಆತನ ನಂಬಿಕೆ ಎಷ್ಟು ದೃಢವಾಯಿತು ಅಂತಂದ್ರೆ, ಯಾರ ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಅಂತಂದ್ರೆ, ಯುದ್ಧಕ್ಕೆ ಹೋಗೋದಕ್ಕಿಂತ ಮೊದಲು ತನ್ನ ಸೈನ್ಯದ ಮುಂದೆ ಒಂದು ಕುದುರೆ ಓಡುತ್ತೆ. ಆ ಕುದುರೆ ಮೇಲೆ ಒಂದು ವ್ಯಕ್ತಿ ಕೂತಿರ್ತಾನೆ. ಆ ವ್ಯಕ್ತಿಯ ಕೈಯಲ್ಲಿ ದೊಡ್ಡದೊಂದು ಕೋಲಿದ್ದಂಗಿರುತ್ತೆ. ಏನಪ್ಪಾ ಅಂತ ತಲೆ ಎತ್ತಿ ನೋಡಿದ್ರೆ ಶಿಲುಬೆ ಇರುತ್ತೆ. ಶಿಲುಬೆ ಆತನ ಮುಂದೆ ಹೋಗ್ತಿದ್ರೆ, ಹಿಂದೆ ಈತನ ಹೋಗ್ತಿರ್ತಾನೆ. ಈ ರೀತಿ ಶಿಲುಬೆ ಹಿಡ್ಕೊಂಡು ಹೋಗಿರುವಂತ ಪ್ರತಿ ಯುದ್ಧವೂ ಕೂಡ ಅವನು ಗೆದ್ದೇ ಬಂದಿದ್ದಾನೆ ಯೇಸುಸ್ವಾಮಿನ ನಂಬಿಕೊಂಡು. ಅವಾಗ ಆ ಯೇಸುಸ್ವಾಮಿನ ನಂಬಿಕೊಂಡ ಮೇಲೇನೆ, ಯೇಸುಸ್ವಾಮಿನ ತಿಳಿದುಕೊಂಡ ಮೇಲೇನೆ ರೋಮಾ ಸಾಮ್ರಾಜ್ಯದಲ್ಲಿ ಅನೇಕ ಕೊಲೋಸಿಯಮ್ಸ್ ಗಳನ್ನ, ಅನೇಕ ಆಂಪಿ ಥಿಯೇಟರ್ಸ್ ನ ಇವುಗಳನ್ನೆಲ್ಲ ನಿರ್ಮಿಸಿ, ಸಮಾಜ ಮಂದಿರಗಳನ್ನ ನಿರ್ಮಿಸಿ ಕ್ರೈಸ್ತರಿಗೆ ಅನುಕೂಲತೆಗಳನ್ನ ಆತನ ಮಾಡಿಕೊಟ್ಟ. ಸೊ ಯೇಸುಸ್ವಾಮಿನ ಮುಂದೆ ಇಟ್ಕೊಂಡು ಹೋದಾಗ ಅಪಜಯ ಅಂತೂ ಎಲ್ಲೂ ಇರಲ್ಲ ಪ್ರಿಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿಯನ್ನ ಮುಂದೆ ಇಟ್ಕೊಂಡು ಹೋದಾಗ ಅಪಜಯ ನಮಗೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಘನತೆನೇ ನಮ್ಗೆ ಸಿಗುತ್ತೆ. ಯಾರಾದ್ರೂ ಬಂದು ಹೊಡೆದ್ಬಿಟ್ರು ಅನ್ಕೊಳ್ಳಿ, ವಾಕ್ಯ ಏನ್ ಹೇಳುತ್ತೆ, ಸೈಲೆಂಟ್ ಆಗಿ ಹೋಗ್ಬಿಡು. ಅವನಿಗೆ ಇನ್ನೂ ಹೊಡಿಬೇಕು ಅನಿಸ್ತಿದ್ಯಾ? ಅವನು ನಿನ್ನ ಇನ್ನೂ ಹೆಚ್ಚಾಗಿ ಹೊಡಿಬೇಕು ಅನ್ಕೊಳ್ತಿದಾನ? ಎರಡನೇ ಕೆನ್ನೆ ತೋರ್ಸು. ನೀನಂತೂ ಕೈ ಎತ್ತಬೇಡ. ಪೇತ್ರನ್ ಕೂಡ ಆತ್ರ ಜಾಸ್ತಿ ಪ್ರಿಯರೇ. ಹೋದ, ಯೇಸುಸ್ವಾಮಿಯನ್ನ ಹೊಡಿತಿದ್ದಾರೆ, ಯೇಸುಸ್ವಾಮಿನ ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಚಾಕು ತೆಗೆದ್ಬಿಟ್ಟು ಕಿವಿ ಕಟ್ ಮಾಡ್ಬಿಟ್ಟ. ಯೇಸುಸ್ವಾಮಿ ಕೋಪ ಬಂತೆ. ಪೇತ್ರನೇ, ಏನ್ ಮಾಡ್ತಿದ್ಯಾ? ಇದೇನಾ ನಿನ್ಗೆ ಅರ್ಥ ಆಗಿದ್ದು ಇಷ್ಟು ವರ್ಷ ನನ್ ಜೊತೆಗಿದ್ದಂತ ಸಹವಾಸದಲ್ಲಿ? ಇದೇನಾ ನಿನ್ಗೆ ಅರ್ಥ ಆಗಿದ್ದು ದೇವರಂತಂದ್ರೆ? ಇದೇನಾ ನಿನ್ಗೆ ಅರ್ಥ ಆಗಿದ್ದು ನಾನು? ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಂಹರಿಸಲ್ಪಡ್ತಾನೆ. ಕಿವಿ ಕಟ್ ಮಾಡ್ದ ಯೇಸುಸ್ವಾಮಿ. ಮತ್ತೆ ಆ ಬಿದ್ದೋದಂತಹ ಕಿವಿಯನ್ನು ತೆಗೆದುಕೊಂಡು ಅಂಟಿಸಿದ. ಅಂದ್ರೆ ನಾವು ಕೆಲವೊಮ್ಮೆ ಆತ್ರ ಪಟ್ಟ ಕೆಲವೊಮ್ಮೆ ತಪ್ಪು ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತಿರ್ತೇವೆ. ಯಾರಾದ್ರೂ ಬಂದು ಹೊಡೆದು ಬಿಟ್ರ ಇಮಿಡಿಯೇಟ್ ಆಗಿ ನಾವು ಹೊಡೆದು ಬಿಡ್ಬೇಕು? ನೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ. ತಪ್ಪು ನಿನ್ನದೇ ಆಗಿರಬಹುದು, ತಪ್ಪು ಅವನದೇ ಆಗಿರಬಹುದು, ಬೇರೆ ಯಾರದೇ ಆಗಿರಬಹುದು. ಯು ಜಸ್ಟ್ ಬಿ ಕಾಮ್. ಟೈಮ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಸಮಯ ಎಲ್ಲವನ್ನ ನಿರ್ಣಯಿಸುವಂತದ್ದಾಗಿದೆ. ಸಮಯ ಎಲ್ಲವನ್ನ ಡಿಕ್ಲೇರ್ ಮಾಡುವಂತದ್ದಾಗಿದೆ. ಯು ಜಸ್ಟ್ ಕೀಪ್ ಕಾಮ್ ಅಂಡ್ ಸಿ ವಾಟ್ ಗಾಡ್ ಡಸ್. ನೀವು ಸುಮ್ಮನಿರಿ. ದೇವರು ಮಾಡುವಂತದ್ದನ್ನು ಮಾತ್ರ ನೀವು ಮಾಡಿ ಅಷ್ಟೇ. ದೇವ್ರೆ, ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು ಅಂತ, ದೇವ್ರೆ ನನಗೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ನೀನ್ ಏನ್ ಹೇಳಿದ್ಯಾ ಅದನ್ನ ನಾನು ಮಾಡಿದೆ. ನನಗೆ ಏನ್ ಮಾಡ್ಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀನ್ ಏನ್ ಹೇಳಿದ್ಯಲ್ಲ ಅದನ್ನ ನಾನು ಮಾಡಿದ್ದೇನೆ. ನೀನ್ ಹೇಳದಂತೆ ನಾನು ಮಾಡಿರೋದ್ರಿಂದ ನನಗೆ ಅವಮಾನ ತರಬೇಡ ಅಷ್ಟೇ. ನೀನ್ ಹೇಳದಂತೆ ನಾನು ಮಾಡಿರೋದ್ರಿಂದ ನನ್ನ ತಲೆ ತಗ್ಗಿಸಬೇಡ. ನನ್ನ ತಲೆ ತಗ್ಗುತ್ತಾ ನಿನ್ನ ತಲೆ ತಗ್ಗದಂಗೆ. ನನಗೆ ಅವಮಾನ ಆಯ್ತಾ ನಿನಗೆ ಅವಮಾನ ಆದಂಗೆ. ಹಾಗಾಗಿ ನನಗೆ ಅವಮಾನ ನೀನು ಬರಗೊಡಿಸಬೇಡ. ದೇವರೆನ್ನುವಂತ ಈ ಅನುಭವ ಇದೆ ನೋಡಿ, ದೇವರನ್ನ ಅನುಭವಿಸುವ ಈ ಅನುಭವ ಇದೆ ನೋಡಿ, ಬಹಳ ಅದ್ಭುತವಾಗಿರುತ್ತೆ. ಈ ಅನುಭವ ಎಲ್ಲರಿಗೂ ಬರುವಂತದ್ದಲ್ಲ. ಪ್ರತಿ ವಾರ 20 ವರ್ಷದಿಂದ ಚರ್ಚಿಗೆ ಬರ್ತಿದ್ದೇನೆ ಅಂತವರಿಗೆ ದೇವರಲ್ಲಿ ಅನುಭವ ಅನ್ನುವಂಥದ್ದು 20 ವರ್ಷ ಚರ್ಚ್ಗೆ ಬರೋದ್ರಿಂದ ಅಲ್ಲ ಪ್ರೇರೆ, ಒಂದು ಕ್ಷಣದಲ್ಲಿ ನಡೆಯುವಂತ ಎಕ್ಸ್ಪೀರಿಯನ್ಸ್ ಅದು. ಒಂದು ಸಂದರ್ಭದಿಂದ ನಡೆಯುವಂತ ಎಕ್ಸ್ಪೀರಿಯನ್ಸ್ ಅದು, ಅನುಭವ. ಕೆಲವೊಬ್ಬರಿಗೆ ದೇವರ ಸೇವಕರಾಗಿ ನಿಂತಿರ್ತಾರೆ, ಆ ಸೇವೆಯಲ್ಲಿ ದೇವರ ಅನುಭವ ಅವ್ರಿಗಿರಲ್ಲ, ದೇವರ ರುಚಿ ಅವರು ಕಂಡಿರಲ್ಲ. ಏನೋ ಮಾಡ್ಬೇಕು, ಹೇಳಬೇಕು. ನೋ, ಹಾಗಲ್ಲ ಪ್ರೇರೆ. ದೇವರ ಮಾತುಗಳು ಶ್ರೇಷ್ಠವಾದ ಮಾತುಗಳು. ಅವುಗಳನ್ನ ಹೇಳಬೇಕಾದ್ರೆ ಅದು ಯಾವಾಗ್ಲೂ ಕೂಡ ಪ್ರೇರೆ, ದೇವರ ಮಾತುಗಳು ಇಲ್ಲಿಂದ ಬರಬಾರದು. ಇಲ್ಲಿಂದ ಅಂದ್ರೆ
ಗಂಟ್ಲಿಂದ, ಬಾಯಿಂದ, ವಾಕ್ಚಾತುರ್ಯ ಇಲ್ಲಿಂದ ಬರ್ಬೇಕು. ಅಂತರಾಳದಿಂದ ಒಳಗಿಂದ ಬರಬೇಕು ದೇವರ ಮಾತು. ಅವಾಗ ಆ ಮಾತುಗಳಿದಾವೆ ನೋಡಿ ಪ್ರಿಯರೇ. 1000 ಜನ ಆ ಮಾತುಗಳನ್ನ ಕೇಳಿ 1000 ಜನ ಬದಲಾಗಬೇಕಾದಂತ ಅವಶ್ಯಕತೆ ಇಲ್ಲ. ಆ 1000 ಜನರಲ್ಲಿ ಒಬ್ಬ ಬದಲಾದ್ರೆ ಸಾಕು. ಒಬ್ಬನ ಮನುಷ್ಯನ ಹೃದಯಕ್ಕೆ ಆ ಮಾತುಗಳು ಮುಟ್ಟಿ, ಹೌದು ನಾನು ದೇವರಿಗೋಸ್ಕರ ನಿಲ್ಲಬೇಕು, ಹೌದು ನಾನು ದೇವರಿಗೋಸ್ಕರ ಬದುಕಬೇಕು, ಇಷ್ಟು ವರ್ಷ ಹಾಳಾದಂತ ಲೋಕದಲ್ಲಿ ಬದುಕದೆ ಇನ್ನು ಮುಂದಾದ್ರೂ ದೇವರಿಗೋಸ್ಕರ ಬದುಕಬೇಕು, ಆ ನಿರ್ಣಯ, ಆ ಛಲ 1000 ಮಂದಿಯಲ್ಲಿ ಒಬ್ಬನಲ್ಲಿ ಬಂದ್ರೆ ಸಾಕು. ಆ ಒಬ್ಬನನ್ನು ನೋಡಿ ದೇವರು ಪರಲೋಕದಲ್ಲಿ ಸಂತೋಷ ಪಡ್ತಾರೆ. ಇದು ಹಾಗಾಗಿ ನಮ್ಮ ನಿಮ್ಮ ಆಧಾರ, ನಮ್ಮ ನಿಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು. ಆಗುರನೆ ಈ ಪ್ರಾರ್ಥನೆ ಇದೆ ನೋಡಿ ಪ್ರೇರೆ, ನನಗೆ ಐಶ್ವರ್ಯವನ್ನು ಕೊಡಬೇಡ ದೇವರೇ, ಹಾಗಂತ ಬಡತನವನ್ನು ಕೊಡಬೇಡ ಕರ್ತನೆ. ನಿನ್ನ ಮೇಲೆ ಆಧಾರಗೊಳ್ತೇನೆ, ನಿನ್ನನ್ನೇ ನಾನು ದೃಷ್ಟಿಸುತ್ತೇನೆ, ನಿನ್ನನ್ನೇ ನಾನು ನೋಡುತ್ತೇನೆ. ಕಷ್ಟಗಳು ಬಂದಾಗ್ಲೂ ನಿನ್ನನ್ನು ನಾನು ನೋಡ್ತೇನೆ, ಅವಮಾನಗಳು ಬಂದಾಗ್ಲೂ ನಿನ್ನನ್ನು ನಾನು ನೋಡ್ತೇನೆ. ನಷ್ಟ ಆಗ್ತಿದೆ, ಬಹಳ ನಷ್ಟ ಆಗ್ತಿದೆ. ಗೊತ್ತಿದ್ದವರೇ, ನಂಬಿಕೊಂಡವರೇ ನನಗೆ ನಷ್ಟ ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ದೇವ್ರೆ. ಆದರೂ ಸ್ವಾಮಿ, ನಿನ್ನ ನಾನು ನೋಡ್ತಿದ್ದೇನೆ, ಸಹಾಯ ಮಾಡು. ನಿನ್ನ ನಾನು ನೋಡ್ತಿದ್ದೇನೆ, ನಿನ್ನನ್ನು ನಾನು ದೃಷ್ಟಿಸುತ್ತಿದ್ದೇನೆ. ಕೈ ಬಿಡಬೇಡ, ಬಲಪಡಿಸು, ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸು. ಈ ರೀತಿ ಇಷ್ಟು ಈ ಲೆವೆಲ್ಗೆ ನಾವು ದೇವರ ಮೇಲೆ ಡೆಡಿಕೇಟ್ ಆದ್ರೆ ಪ್ರಿಯರೇ, ದೇವರ ಎಂದಿಗೂ ಕೈ ಬಿಡುವಾತನಲ್ಲ. ಆಗುರನು ಮಾಡಿದ ಪ್ರಾರ್ಥನೆ ಹಾಗೆ ನಾವು ಮಾಡಿ ದೇವರ ಮುಂದೆ, ದೇವರೇ ನೀನ್ ಬಿಟ್ರೆ ಇನ್ಯಾರು ಮಾಡ್ತಾರೆ ಸ್ವಾಮಿ, ನನ್ನ ನೋಡು, ನನಗೇನೋ ಒಂದು ಉಪಕಾರ ಮಾಡು, ಕೇಳ್ಕೊಳ್ತಿದ್ದೇನೆ ಕಣ್ಣೀರು ಸುರಿಸಿ ದೇವರನ್ನ ಕೇಳಿ, ಮೊನಕಲಾಕಿ ಕೇಳಿ ದೇವರನ್ನ ಮಾಡಿ ಪ್ರಾರ್ಥನೆಯಲ್ಲಿ ಬಲವಿದೆ ಪ್ರೇರ. ದಯವಿಟ್ಟು ಪ್ರಾರ್ಥನೆಯಲ್ಲಿ ಜಯವಿದೆ, ಪ್ರಾರ್ಥನೆಯಲ್ಲಿ ಬಲವಿದೆ. ತುಂಬಾ ಜನಕ್ಕೆ ಜ್ಞಾನ ಜಾಸ್ತಿಯಾಗಿ ಏನಾಗುತ್ತೆ ಗೊತ್ತಾ ಪ್ರೇರೆ, ಅಹಂಕಾರ ಜಾಸ್ತಿ ಆಗತ್ತೆ, ಭಕ್ತಿ ಕಡಿಮೆ ಆಗತ್ತೆ. ಎಸ್, ಜ್ಞಾನ ಜಾಸ್ತಿ ಆದ್ರೆ ಭಕ್ತಿ ಕಡಿಮೆ ಆಗತ್ತೆ. ಜ್ಞಾನದಿಂದ ಯಾವತ್ತು ಜ್ಞಾನದಿಂದ ಓಡಬೇಡಿ. ಜ್ಞಾನ ಅನ್ನುವಂಥದ್ದು ಉಬ್ಬುಕೊಳ್ಳುವಂತ ಪೂರಿ ಇದ್ದಂಗೆ, ಏನಿರುತ್ತೆ ಒಳಗಡೆ ಏನು ಇರಲ್ಲ. ಚಿಕ್ಕ ಹೋಲ್ ಆಗಿದ ತಕ್ಷಣ, ಚಿಕ್ಕ ತೂತ್ ಹಾಕಿದ ತಕ್ಷಣ ಎಲ್ಲಾ ಗಾಳಿ ಔಟ್. ದೇವರ ಹತ್ರ ನಮಗೆ ಬೇಕಾಗಿರುವಂತದ್ದು ಜ್ಞಾನ ಪ್ರದರ್ಶನೆ ಅಲ್ಲ. ನಿನಗೆ ಎಷ್ಟು ಜ್ಞಾನ ಇದೆ ನನ್ನ ಹತ್ರ ಪ್ರದರ್ಶನೆ ಮಾಡು, ನಿನಗ್ ಪರಲೋಕ ಕೊಡ್ತೇನೆ. ನಿನಗ್ ಜ್ಞಾನ ಯಾರಿಗ್ ಬೇಕು? ದೇವರಿಗಿಂತ ಜ್ಞಾನಿ ಇನ್ಯಾರಿದ್ದಾರೆ? ದೇವರ ಹತ್ರ ಹುಡುಗ ಜ್ಞಾನದ ಪ್ರದರ್ಶನೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ದೇವರಿಗೆ ಬೇಕಾಗಿರುವಂತದ್ದು ನನ್ನ ಭಕ್ತಿ, ದೇವರಿಗೆ ಬೇಕಾಗಿರುವಂತದ್ದು ಭಕ್ತಿ. ಆ ಭಕ್ತಿಯಲ್ಲಿ ದೃಢವಾಗಿ ನಿಲ್ಲೋಣ, ಆ ಭಕ್ತಿಯಲ್ಲಿ ಧೈರ್ಯವಾಗಿ ನಿಲ್ಲೋಣ. ಜ್ಞಾನ ಹೆಚ್ಚಾಯ್ತು, ಭಕ್ತಿ ಹೋಗುತ್ತೆ ಪ್ರೇಯರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರು ಪರಲೋಕವನ್ನ ಕೊಡೋದು ಜ್ಞಾನ ನೋಡಿ ಅಲ್ಲ, ಭಕ್ತಿಯನ್ನ ನೋಡಿ. ನೀನ್ MBTH ವರೆಗೂ ಎಕ್ಸಾಮ್ ಬರೆದಿದ್ಯಾ, ಬಾ ಪರಲೋಕಕ್ಕೆ ದೇವ್ರು ಹೇಳಲ್ಲ. ದಯವಿಟ್ಟು ಎಕ್ಸಾಮ್ ಬರೆಯೋರು ಯಾರಾದ್ರೆ ನೆನಪಿಟ್ಕೊಳ್ಳಿ. ನಿನಗೆ ಏನಾದ್ರು MBTH ವರೆಗೂ ಎಲ್ಲಾ ಇಯರ್ ಎಕ್ಸಾಮ್ ತಪ್ಪದಂತೆ ಬರೆದಿದ್ಯಾ, ಎಲ್ಲಾದ್ರಲ್ಲೂ ಟಾಪ್ ಬಂದ್ಬಿಟ್ಟಿದ್ಯಾ, ಬಾ ಪರಲೋಕಕ್ಕೆ ಅಂತ ಹೇಳಿ ದೇವ್ರು ಪರಲೋಕ ಕೊಡಲ್ಲ. ನೀನ್ ಅಲ್ಲಿವರೆಗೂ ಬರೆದಿರುವಂತ ಎಕ್ಸಾಮ್ಸ್ ಏನಾದ್ರೂ ಇದೆಯಲ್ಲ, ನಿನ್ನ ಬದುಕಲ್ಲಿ ನಿನ್ನ ಜೀವನದಲ್ಲಿ ಕಾಣಿಸಬೇಕು. ನೀನ್ ಅನೇಕರಿಗೆ ಅವುಗಳನ್ನ ತೋರಿಸ್ಬೇಕು. ಇದು ಭಕ್ತಿ, ಇದು ನೀನು ಮಾಡ್ತೀಯ, ಆಗ ದೇವರು ನಿನ್ ಪರಲೋಕ. ಹಾಗಾಗಿ ದೇವ್ರಿಗೋಸ್ಕರ ಬದುಕೋಣ, ದೇವ್ರಿಗೋಸ್ಕರ ಜೀವಿಸೋಣ. ಆಗುರಣ ಈ ಪ್ರಾರ್ಥನೆ, ಆಗುರಣ ಈ ಒಂದು ದೇವರ ಮುಂದೆ ಮಾಡ್ತಿರುವಂತ ಈ ವಿಜ್ಞಾಪನೆ ಇದೆ ನೋಡಿ, ಅತಿ ಶ್ರೇಷ್ಠವಾದ ವಿಜ್ಞಾಪನೆ, ಅತಿ ಶ್ರೇಷ್ಠವಾದ ಪ್ರಾರ್ಥನೆ, ಅತ್ಯಮೂಲ್ಯವಾದಂತ ಪ್ರಾರ್ಥನೆ. ಅನೇಕರಿದ್ದಾರೆ ಪ್ರೇರೆ ಸತ್ಯವೇದದಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಿದಂತವ್ರು. ಅನೇಕರು ದೇವರ ಹತ್ರ ಹೇಗ್ ಗೊತ್ತಾ ಪ್ರೇರೆ, ಜಗಳ ಆಡ್ತಾರೆ ದೇವರ ಹತ್ರ. ಸ್ವಂತ ಫ್ರೆಂಡ್ ಜೊತೆಗೆ ಹೇಗಾದ್ರೆ ಆ ಲೆವೆಲ್ಗೆ ಮಾತಾಡ್ತಾರೆ, ಆ ಲೆವೆಲ್ಗೆ ಇಳಿದೋಗ್ತಾರೆ ದೇವ್ರ ಹತ್ರ. ಹಾಗಂತ ದೇವ್ರು, ನಾನ್ ದೇವ್ರು, ಯಾರ ಹತ್ರ ಏನ್ ಮಾತಾಡ್ತಿದ್ದೆ ನೀನು? ಅಬ್ರಾಹ್ಮನು, ಈಸ್ ಮೈ ಫ್ರೆಂಡ್, ಮೈ ಫ್ರೆಂಡ್. ಅಬ್ರಾಹಂ ಫ್ರೆಂಡಾ? ಎಸ್, ಹಿ ಈಸ್ ಮೈ ಫ್ರೆಂಡ್. ನಿನಗೆ ಮೋಶೆ ಗೊತ್ತಾ? ಮೋಶೆ ಗೊತ್ತು. ಒಂದ್ಸಲ ನನಗೆ ದೇವ್ರು ಹೇಳ್ತಾರೆ, ನನಗೇನೆ ಕೋಪ ಜಾಸ್ತಿ ಆಗ್ಬಿಟ್ಟು ಇಸ್ರಾಯೇಲರು ಎಲ್ಲರನ್ನ ನಾನು ಸಂಹಾರ ಮಾಡ್ಬೇಕಂದಾಗ ಮೋಶೆ ಬಂದ್ ನನಗೆ ಹೇಳದಂತ ಮಾತೇನು ಗೊತ್ತಾ? ದೇವ್ರೆ, ನೀನೇ ಹಿಂಗ್ ಮಾಡ್ಬಿಟ್ರೆ ಹೆಂಗಪ್ಪ? ಅವ್ರ ದೇವ್ರವ್ರನ್ನ ಐಗುಪ್ತ ದೇಶದಿಂದ ಕರ್ಕೊಂಡೋಗ್ಬಿಟ್ಟು ಅರಣ್ಯದಲ್ಲಿ ಸಾಯಿಸ್ಬಿಟ್ಟಿದ್ದಾರೆ ಅನ್ನೋಂತ ಕೆಟ್ಟ ಹೆಸರು ನಿನಗ್ ಬರಲ್ವಾ? ಮಾಡ್ಬೇಡ ದೇವ್ರೆ, ಆ ರೀತಿ ಮಾಡ್ಬೇಡ ಸ್ವಾಮಿ, ನನ್ ಮುಖ ನೋಡು ಅಂತೇಳಿ ನನ್ನ ಕೋಪವನ್ನ ತಣ್ಣಗೆ ಮಾಡಿದಂತ ಪುರುಷನಿದಾನೆ ಗೊತ್ತಾ? ಯಾರು? ಮೋಸಸ್. ಡೇವಿಡ್ ಗೊತ್ತಾ? ಗೊತ್ತು ದೇವ್ರೆ.
ಐ ಲವ್ ಡೇವಿಡ್, ಐ ಲೈಕ್ ಡೇವಿಡ್. ಡೇವಿಡ್ ಅಂದ್ರೆ ನಂಗೆ ಬಹಳ ಇಷ್ಟ. ಹೌದಾ? ಎಸ್, ಹೌದು. ಯಾಕೆ ಗೊತ್ತಾ? ನನ್ನ ಮಾತುಗಳಿಗೆ ವಿಧೇಯರಾಗಿ ಬದುಕಿದಂತವ್ರು ಅವರ ಜೀವನಗಳನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಈ ರೀತಿ ಮಾತನಾಡ್ಕೊಂಡ್ರೆ ಬಹಳ ಜನ ಇದ್ದಾರೆ. ನಾಳೆ ಬೆಳಿಗ್ಗೆ ದೇವರ ಪರಲೋಕದಲ್ಲಿ ಅಷ್ಟು ಕೋಟ್ಯಾಂತರ ಜನರ ಮುಂದೆ ನಿಂತಾಗ ದೇವರು ಕೂಡ ನಮ್ಮ ಬಗ್ಗೆ ಹಾಗೇ ಹೇಳ್ಕೊಳ್ಬೇಕು, ಹಾಗೇ ಹೇಳ್ಕೊಳ್ಬೇಕು. ಈಸ್ ಮೈ ಸನ್, ಈತ ನನ್ನ ಮಗ, ಈತ ನನ್ನ ಮಗಳು. ಭೂಮಿ ಮೇಲೆ ಅನೇಕ ಶ್ರಮೆಗಳನ್ನು ಅನುಭವಿಸಿದಾಳೆ, ಭೂಮಿಯ ಮೇಲೆ ಅನೇಕ ನೋವುಗಳು ನನಗೋಸ್ಕರ, ನನ್ನ ನಾಮಕ್ಕೋಸ್ಕರ ಅನೇಕ ನೋವುಗಳು, ಹಿಂಸೆಗಳು, ಸಂಕಟಗಳು ಅನುಭವಿಸಿದಳು. ಆದ್ರೂ ನನ್ನನ್ನು ಬಿಡ್ಲಿಲ್ಲ. ಅದಕ್ಕೆ ಇವತ್ತು ಟಾಪ್ ಚೇರ್ ಯಾವ್ದಾದ್ರು ಇದೆಯಲ್ಲ, ಆ ಚೇರ್ ಈ ನನ್ನ ಮಗನಿಗೋಸ್ಕರ, ಈ ನನ್ನ ಮಗಳಿಗೋಸ್ಕರ ಅಂತ ಹೇಳ್ಕೊಳ್ಳುವಂತಹ ದಿನ ದೇವರಿಗೆ ನಮ್ಮೆಲ್ಲರ ಜೀವನದಲ್ಲಿ ದೇವರು ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಕರೆದಾತನ ನಂಬಿಗಸ್ತನು, ಕರೆದಾತನ ಕೈ ಬಿಡುವುದಿಲ್ಲ ಪ್ರಿಯರೇ. ಮತ್ತೆ ಹೇಳ್ತಿದ್ದೇನೆ, ಎಂಥ ಸಂಕ್ಲಿಷ್ಟವಾದಂತ ಪರಿಸ್ಥಿತಿ ಬಂದಾಗ್ಯೂ, ಪ್ರಾಣ ಹೋಗುತ್ತದೆ ಎನ್ನುವಂತ ಪರಿಸ್ಥಿತಿ ಬಂದಾಗ್ಯೂ ಒಂದು ನೆನಪಿಟ್ಕೊಳ್ಳಿ, ದೇವರು ಮಾತ್ರ ಕೈ ಬಿಡಲ್ಲ. ದೇವರು ಮಾತ್ರ ಕೈ ಬಿಡಲ್ಲ. ನನ್ನ ಕಾಲು ಜಾರಿತು ಎಂದಾಗಲೇ ನೀನ್ ಬಂದ್ ನನ್ನ ಕೈ ಹಿಡಿದೆ. ಕಾಲ್ ಜಾರಿತು ಎಂದಾಗಲೇ, ಕಾಲ್ ಜಾರ್ಬಿಟ್ಟಿದೆ ಅಂತ ಅನ್ಕೊಂಡೆ ನಾನು, ನೀನು ಬಂದ್ ನನ್ ಕೈ. ಕಾಲ್ ಜಾರೋವರೆಗೂ ದೇವ್ರು ನೋಡ್ತಾನೆ ಇರ್ತಾರೆ. ಅರ್ಥ ಆಗ್ತಿದ್ಯಾ? ಕಾಲ್ ಜಾರಿ ನೀನ್ ಬಿದ್ದೋಗ್ತಿ ಅನ್ನೋವರೆಗೂ ಕೂಡ ದೇವ್ರು ಸುಮ್ನೆ ಕೈ ಕಟ್ಟಿಕೊಂಡು ನೋಡ್ತಿರ್ತಾರೆ. ಅಬ್ರಹಾಮನಿಗೆ ಕೈ ಎತ್ತಿ ಇನ್ನೇನು ಚಾಕು ಹಿಡಿದು ಚುಚ್ಚಿಡ್ಬೇಕು ಈ ಸಾಕ ನಾನು, ಆ ಟೈಮ್ ವರ್ಗು ದೇವ್ರು ನೋಡಿದ್ರು. ಯಾವಾಗ ಬಂದ್ ನಿಲ್ಸಿದ್ರು? ಇನ್ನೇನ್ ಚುಚ್ಚಿಡ್ಬೇಕು, ಅವಾಗ ದೇವ್ರು ಬಂದ ಅಬ್ರಹಾಮನೇ ನಿಲ್ಲಿಸು. ನಾವು ಕೂಡ ಎಷ್ಟು ಬಿದ್ದೋಗ್ಬಿಟ್ಟೆ, ನಾನ್ ಕನ್ಫರ್ಮ್ ಬಿದ್ದೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆ ಸಮಯದವರೆಗೂ ದೇವ್ರು ನೋಡ್ತಾರೆ. ಅವಾಗ ನೀವು ಹೋಗ್ಬಿಟ್ಟು ದೇವ್ರೆ ಏನ್ ದೇವ್ರೆ ನಾನು ಬಿದ್ದೋಗ್ಬಿಟ್ಟೆ, ಹಿಂಗ್ ಮಾಡ್ಬಿಟ್ಟೆ, ನೀನ್ ಹಂಗ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಓವರ್ ಆಕ್ಟಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ, ದೇವ್ರು ನಿಜವಾಗ್ಲು ಬೆಳೆಸ್ಬಿಡ್ತಾರೆ ಆ ಟೈಮ್. ಅವಾಗ್ಲೂ ಕೂಡ ನಂಬಿಕೆ ನಮ್ಮಲ್ಲಿ ಇದೆಯಾ? ಅವಾಗ ದೇವ್ರ ಕೈ ನೀಡ್ತಾರೆ. ಆತನ ಕೈ ಹಿಡಿದು ಮೇಲೆತ್ತಿದರೆ, ಆತನ ಕೈ ಹಿಡಿದು ನಿಂತರೆ ನಮ್ಮ ತಲೆ ಮೇಲಾಗತ್ತೆ, ನಮ್ಮ ಶಿರಸ್ಸು ಮೇಲಾಗತ್ತೆ, ನಮ್ಮ ಸ್ಥಿತಿಗತಿಗಳು ಬದಲಾಗ್ತವೆ. ಹಾಗಾಗಿ ಸಾಕು. ಹಗುರನ ಪ್ರಾರ್ಥನೆ ಬಹಳ ಇಷ್ಟ ಆಯ್ತು. ಹೆಚ್ಚಾದಂತಹ ಮಾತುಗಳನ್ನ ಮಾತನಾಡ್ಕೊಂಡಿದ್ದೇವೆ ಎಂಬುದಾಗಿ ನಾನು ನಂಬಿದ್ದೇನೆ. ಈ ಮಾತುಗಳು ನಮಗೂ ನಮ್ಮ ಆತ್ಮೀಯ ಜೀವನಕ್ಕೂ ಉಪಯೋಗಕರವಾಗಿರುತ್ತೆ ಅಂತ ನಾನು ನಂಬುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕೇಳಿದಂತ ಮಾತುಗಳನ್ನ ದಯವಿಟ್ಟು ಯಾರೇ ಆಗಲಿ, ನಾನೇ ಅಂತಲ್ಲ, ಯಾರೇ ಆಗಲಿ, ಯಾವ ಮಾತುಗಳು ದಯವಿಟ್ಟು ಬಿಡಬೇಡಿ ಪ್ರಿಯರೇ. ಹೃದಯದೆಂಬಂತಹ ಆಲಿಗೆಗಳ ಮೇಲೆ ಬರೆದುಕೊಳ್ಳೋಣ, ದೇವರಿಗೋಸ್ಕರ ವಿಧೇಯರಾಗಿ ಬದುಕೋಣ, ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸೋಣ, ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ, ದೇವರನ್ನೇ ಆಧಾರ ಮಾಡಿಕೊಂಡು ಜೀವಿಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಮಾಡಿಸಿ ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಇದುವರೆಗೂ ನಿಮ್ಮ ಮಾತುಗಳೊಂದಿಗೆ ನಮ್ಮೊಂದಿಗೆ ಮಾತನಾಡಿದ್ದೀರಾ, ನಿಮಗೆ ವಂದನೆಗಳು. ಇನ್ನು ಹೆಚ್ಚಾದ ಜ್ಞಾನದಿಂದ ನಮ್ಮನ್ನು ತುಂಬಿಸಿ, ಹೆಚ್ಚಾದ ಬಲದಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ಪ್ರೀತಿ ಕೃಪೆಗಳಿಂದ ನಮ್ಮೆಲ್ಲರನ್ನು ಇದುವರೆಗೂ ಕಾಪಾಡಿದ್ಯಾ, ನಿಮಗೆ ವಂದನೆಗಳು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಪಾಲು ಹೊಂದಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಬಲಪಡಿಸಿ, ಕೃಪೆ ತೋರಿಸಿ, ಹೆಚ್ಚಾದ ಜ್ಞಾನವನ್ನು ನೀವು ದಯಪಾಲಿಸಿ ಕರ್ತನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಪ್ರಯಾಸ ಪಡುತ್ತಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ ಸ್ವಾಮಿ, ನಿಮ್ಮ ಅಧಿಕವಾದಂತಹ ಕೃಪೆಯನ್ನು ಅವರ ಮೇಲೆ ನೀವಿಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದ ಉಪಕಾರಗಳಿಗಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ವಂದನೆಗಳು.